ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸ್ನೇಹಿತರೆ, ನಾವು ಇಂದು ಶೃಂಗೇರಿ ಕ್ಷೇತ್ರದ ಕೊಪ್ಪ ತಾಲೂಕಿನಲ್ಲಿ ಬಂದಿದ್ದೇವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮೂರ ಮಸೀದಿ ನೋಡ ಬನ್ನಿ ಎನ್ನುವಂಥ ಒಂದು ನಾಮಫಲಕದಿಂದ ಇಲ್ಲಿನ ಒಂದು ಮಸ್ಜಿದೆ ತೌಹೀದ್ ಎನ್ನುವಂಥ ಒಂದು ಮಸೀದಿಯಲ್ಲಿ ಸಾರ್ವಜನಿಕರಿಗೆ ಮಸೀದಿಯ ಸಂದರ್ಶನದ ಒಂದು ಅವಕಾಶವನ್ನು ಇಲ್ಲಿನ ಆಡಳಿತ ಮಂಡಳಿಯವರು ಕಲ್ಪಿಸಿಕೊಟ್ಟಿರುತ್ತಾರೆ. ಬನ್ನಿ, ಇಲ್ಲಿಗೆ ಬಂದಂತಹ ಗಣ್ಯರ, ಸಾಮಾನ್ಯ ಜನರ ಒಂದು ಅನಿಸಿಕೆಗಳನ್ನು, ಮಸೀದಿಯ ಭೇಟಿಯ ನಂತರ ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಾವು ಕಲೆ ಹಾಕ್ತಾ ಹೋಗೋಣ. ಬನ್ನಿ. ತಮ್ಮ ಹೆಸರು ಸರ್? ನಾನು ಡಾಕ್ಟರ್ ಮೋಹನ್ ಶೆಟ್ಟಿ ಸರ್. ಕೊಪ್ಪ ನೆಲದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿ ನಡೀತಾ ಇದೆ, ಏನ್ ಹೇಳಿಕ್ ಬಯಸ್ತಾರೆ? ಅಲ್ಲ, ಖುಷಿ ಆಯಿತು. ನಾನು ತಿಳ್ಕೊಂಡಿದ್ದೆ ಮುಸ್ಲಿಮ್ಸ್ ಅಂದರೆ ಎಲ್ಲ ವಿರುದ್ಧ ಮಾಡೋರು ಅಂತ. ವಿರುದ್ಧ ಮಾಡೋರು ಕಾಣಲಿಲ್ಲ ಇಲ್ಲಿ, ಎಲ್ಲದು ಸಮರಸ ಆಗಿ ಇದೆ ಹಾಗೆ ಅನಿಸ್ತದೆ ನನಗೆ. ದೇವರ ಪರಿಕಲ್ಪನೆ ಯಾವ ತರ ಇದೆ ಸರ್ ಮುಸ್ಲಿಮರಲ್ಲಿ? ಅಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಅದನ್ನು ಎಲ್ಲರೂ ಫಾಲೋ ಮಾಡಿದರೆ ಭಾರಿ ಚೆಂದಾಗಿ ಇರ್ಬೋದು, ದೇಶದ ದೊಡ್ಡ ಮಾಡ್ಬೋದು, ದೇಶ ಚೆನ್ನಾಗಿ ಇರ್ತದೆ. ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯ ಎಡಗೆರೆ. ಸರ್, ಕೊಪ್ಪ ನೆಲದಲ್ಲಿ ಈ ತರದ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ? ಇಲ್ಲ, ಬಹಳ ಸಂತೋಷ ಆಯಿತು. ಯಾಕೆ ಕೇಳಿದರೆ, ಇವತ್ತು ಇಂಥದ್ದು ಬಹಳ ಮುಖ್ಯ. ವಿಷಯಗಳ ಒಳಗೆ ಬಂದಾಗ ಮಾತ್ರ ಅದು ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಒಂದು ಒಳ್ಳೆಯ ಒಂದು ಪರಿಚಯವನ್ನು ಕೂಡ ಮಾಡಿದ್ದಾರೆ. ಹೇಗೆ ಕೇಳಿದರೆ, ಮಸೀದಿ ಅಂದ್ರೇನು, ಮಸೀದಿ ಒಳಗೆ ಹೇಗೆ ಒಂದು ನಡೀತದೆ, ಧಾರ್ಮಿಕವಾದ ಪಠಣಗಳು ಹೇಗೆ ನಡೀತವೆ, ಅದರ ಅರ್ಥಗಳೇನು, ಇದು ಎಲ್ಲರಿಗೂ ಗೊತ್ತಾದಾಗ ಸ್ವಲ್ಪ ಮನಸ್ಸು ತಿಳಿಗಳಾಗ್ತವೆ. ಎಲ್ಲರ ಮನಸ್ಸಲ್ಲೂ ಕೂಡ ತಿಳಿಯಾಗ್ತದೆ. ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಸರ್, ತಮ್ಮ ಹೆಸರು? ಅಣ್ಣಪ್ಪ ಅಂತೇಳಿ. ಸರ್, ಈ ಒಂದು ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಯಿತು. ತುಂಬ ಅಚ್ಚುಕಟ್ಟಾಗಿ ಒಂದು ಕಟ್ಟಡ ಮಾಡಿದ್ದೀರಾ. ಅದರಲ್ಲೂ ಸ್ಪೆಷಲ್ ಏನಂತ ಹೇಳಿದರೆ, ಕೆಳಗಡೆ ಒಂದು ಲೇಡೀಸಿಗೆ ನಮಾಜ್ ಮಾಡಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ. ಅದನ್ನು ತಿಳ್ಕೊಂಡು ತುಂಬ ಖುಷಿ ಆಯಿತು. ಸರ್, ಒಂದು ತಪ್ಪು ಕಲ್ಪನೆ ಇದೆ ಸರ್ ಸಾಮಾನ್ಯವಾಗಿ ಜನರಲ್ಲಿ. ಏನಪ್ಪಾ ಅಂದರೆ, ಮಹಿಳೆಯರಿಗೆ ಪ್ರವೇಶ ಇಲ್ಲ ಮಸೀದಿಯಲ್ಲಿ ಅಂತೇಳಿ. ಆದರೆ ಇದು ಒಂದು ತಪ್ಪು ಕಲ್ಪನೆ ಸರ್. ಆ ಒಂದು ತಪ್ಪು ಕಲ್ಪನೆಯನ್ನು ಇಲ್ಲಿನ ಮಸೀದಿಯವರು ದೂರಗೊಳಿಸ್ತಾ ಇದ್ದಾರೆ ಸರ್. ಹೌದು, ಖಂಡಿತ ಆ ಥರ ಒಂದು ಕಲ್ಪನೆ ಇದೆ. ಅವರು ಲೇಡೀಸಿಗೆ ಮಸೀದಿಯಲ್ಲಿ ಸೇರಿಸಲ್ಲ ಅಂತ ಒಂದಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಕೆಳಗಡೆ ವ್ಯವಸ್ಥೆ ಮಾಡಿದ್ದೀರಾ, ಆ ಥರ ಏನಿಲ್ಲ ಅಂತ ಅನ್ನಿಸ್ತದೆ. ಸಂತೋಷ ಸರ್. ನೋಡಿದ್ರಲ್ಲ ಪ್ರೇಕ್ಷಕರೇ, ಯಾವ ಥರ ಎಲ್ಲ ಇಲ್ಲಿ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಅಂತೇಳಿ. ವಿಶೇಷವಾಗಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶ ಇದೆ, ಈ ಒಂದು ಸಂದೇಶವನ್ನು ಇಲ್ಲಿನ ಆಡಳಿತ ಮಂಡಳಿಯವರು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ ಅಂತ ಇಲ್ಲಿಗೆ ಬಂದಂಥ ಒಬ್ಬ ಗಣ್ಯರು ಇಲ್ಲಿಗೆ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯ ಸರ್? ಅಲ್ಲ, ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅವರು. ದೇವರ ಪರವಾಗಿ ತುಂಬ ಎಲ್ಲ ಜನರಲ್ಲೂ ಒಂದು ಇದನ್ನು ಮೂಡಿಸಿದ್ದಾರೆ. ಅವರು ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಅಂದರೆ ಸತ್ಯ ಸಂದೇಶವನ್ನು ಸಾರಿದ್ದಾರೆ ಅಂತ ಹೇಳಿ. ಹೌದು ಹೌದು ಹೌದು, ಖಂಡಿತ ಆ ಥರದ್ದು ಒಂದು ಅಗತ್ಯ ಇದೆ ಜನಗಳಿಗೆ. ಆ ಥರ ದೇವ್ರ ಬಗ್ಗೆ ಆಗಲಿ ಒಂದು ತಿಳುವಳಿಕೆಯನ್ನು ಹೇಳುವಂಥದ್ದು ಅಗತ್ಯ ಇದೆ. ಸರ್, ಇಲ್ಲಿಗೆ ಬಂದಾಗ್ಲಿಂದ ನೀವು ಇವಾಗ ಹೋಗುವ ಹಂತದಲ್ಲಿದ್ದೀರಾ. ಏನಾದರೂ ಒಂದು ಇವರ ಒಂದು ಮುಸಲ್ಮಾನರ ಒಂದು ಆರಾಧನೆಯ ಶೈಲಿಯಲ್ಲಿ ಕುರಿತು ಆಗಲಿ, ಆ ಆರಾಧನೆಯ ಅಥವಾ ಒಂದು ನಂಬಿಕೆಯ ಕುರಿತಾಗಲಿ ಏನಾದರೂ ಒಂದು ಲೋಪ ಏನಾದ್ರು ಕಂಡಿದ್ದೀರಾ ಸರ್? ಇಲ್ಲ, ಆ ಥರ ಏನಿಲ್ಲ. ಈಗ ಎಲ್ಲರೂ ಆಕಾರವನ್ನು ಪೂಜೆ ಮಾಡ್ತಾರೆ.
ಆಕಾರವನ್ನು ಪೂಜೆ ಮಾಡೋದು ಏಕೆ ಅಂತ ಹೇಳಿದರೆ ದೇವ್ರ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಬರಲಿ ಅಂತ. ಈಗ ಅದನ್ನು ಮೀರಿ ಈಗ ನಾವೆಲ್ಲ ಸಾಮಾನ್ಯರು ನಾವು ಅದನ್ನು ಆಕಾರ ಇಲ್ಲದೆ ನಮಗೆ ಪೂಜೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಆ ಮಟ್ಟನ ಮೀರಿಲ್ಲ. ಆ ಮಟ್ಟನ ಮೀರಿದವರು ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಆ್ಯಕ್ಚುಲಿ ಆಕಾರ ಇಲ್ಲ, ಆಕಾರನ ಬಿಟ್ಟು ಅವರು ಅಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅವರಿಗೆ. ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ಹಂತಕ್ಕೆ ಹೋದ್ಮೇಲೆ ನಿರಾಕಾರನ ನಾವು ಪೂಜೆ ಮಾಡ್ತೀವಿ. ನೀವು ಶುರುವಿಂದಲೇ ನಿರಾಕಾರನ ಪೂಜೆ ಮಾಡಿ ಅಂದರೆ ಶ್ಲಾಘನೀಯನೇ. ಅಂದರೆ ಎಲ್ಲೋ ಒಂದ್ ಕಡೆ ಮುಸಲ್ಮಾನರನ್ನು ಒಂದು ಹಂತದ ಮುಂದೆ ನೋಡ್ತಾ ಇದ್ದಾರೆ ಸರ್ ಅವರು. ಯಾಕಂದ್ರೆ ಬಹಳ ಜನರು ರೂಪವನ್ನು ಮುಂದೆ ಇಟ್ಕೊಂಡು ಅದನ್ನು ಒಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೋಸ್ಕರ ಪೂಜಿಸ್ತಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಿರಾಕಾರ ಒಂದು ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡು ಇವರ ಒಂದು ಆರಾಧನೆಯ ಶೈಲಿ ಇದೆ ಅಂತ ಬಂದಂತ ಒಬ್ಬ ಗಣ್ಯರು ಹೇಳ್ತಾ ಇದ್ದಾರೆ. ಸರ್, ತುಂಬಾ ಧನ್ಯವಾದಗಳು ಸರ್. ನೀವು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಅಮೂಲ್ಯವಾದಂತಹ ಒಂದು ಸಮಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ವಾಗತ ಸುಸ್ವಾಗತ ಮಸೀದಿ ಸೆಲೆಕ್ಟ್ ಬರೋದಕ್ಕೆ ಮಸೀದಿ ಕಮಿಟಿಗೆ ಸರ್ ಸ್ವಾಗತ ಕೊಡ್ತಾ ಇದ್ದೀನಿ ಸರ್. ಅಜಾನ್ ಇದೆ ಸರ್. ಚಿಕ್ಕ ವಯಸ್ಸಿನಿಂದಲೂ ಈಗೂ ಕೂಡ ತಾವು ಮಸೀದಿಯಿಂದ ಒಂದು ಶಬ್ದ ಬಳಗೋದನ್ನು ತಾವು ಗಮನಿಸಿದ್ದೀರಿ. ಆ ಶಬ್ದ ಏನಿದ್ರೆ ಅಲ್ಲಾಹ್ ಅಕ್ಬರ್ ಅಂದರೆ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸರ್. ಅಕ್ಬರ್ ಅಂದರೆ ಆ ಅಕ್ಬರ್ ಚಕ್ರವರ್ತಿಯನ್ನು ನೆನೆಸ್ತಿದ್ದಾರೆ ಅಂತ ಹೇಳ್ತಾರೆ. ತಪ್ಪು ಸರ್. ಆಕ್ಚುಲಿ ಅಕ್ಬರ್ ಅಂದ್ರೆ ಆ ಸೃಷ್ಟಿಕರ್ತನು ಅತ್ಯಂತ ದೊಡ್ಡವನಾಗಿದ್ದಾನೆ ಅಂತ. ಇದು ಅರಬಿಕ್ ನಲ್ಲಿ ಇದೆ ಸರ್. ಅದರ ಅರ್ಥ ನನಗೆ ನಾನು ಬಿಡಿಸಿದ್ದೇನೆ ಸರ್, ತಾವು ಗಮನಿಸಬೇಕು ಮತ್ತು ಆಲಿಸಬೇಕು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹ್ ಸೃಷ್ಟಿಕರ್ತನು ಎಲ್ಲರಿಗೂ ದೊಡ್ಡವನಾಗಿದ್ದಾನೆ, ಅತ್ಯಂತ ಮಹಾನಾಗಿದ್ದಾನೆ. ಖಲೀಫಾ ದುಬೈಗೂ ಹೋಗೋದು, ಅಬುದಾಬಿ ಯಾರು ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ದೀವಿ. ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ವಿಸ್ತೃತವಾಗಿ ಮನವರಿಕೆ ಮಾಡ್ತೀವಿ. ಕೊಪ್ಪದಲ್ಲಿ ಈ ಥರದ ಕಾರ್ಯಕ್ರಮ 100ಕ್ಕೆ 100 ಸತ್ಯ. ಇಲ್ಲಿನ 5-6 ತಾಲೂಕುಗಳಲ್ಲಿ ಮೊದಲನೇದಾಗಿದೆ ಅಂತ ಹೇಳಿ. ಸರ್, ಸಾರ್ವಜನಿಕರಿಗೆ ಒಂದು ಮಸೀದಿಯಲ್ಲಿ ಪ್ರವೇಶದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಾರ್ವಜನಿಕ ಅವಕಾಶ ಕೊಟ್ಟಿರೋದು ಎಲ್ಲೂ ನನಗೆ ಗೊತ್ತಿದ್ದಂಗೆ ಕಾಣಲಿಲ್ಲ. ಆದರೆ ಇದು ಅತಿ ಮುಖ್ಯ. ಎಲ್ಲರೂ ಸೇರ್ಕೊಂಡು ಜೀವನ ಮಾಡೋಕ್ಕೆ ಒಳ್ಳೆಯ ಅವಕಾಶ ಅಂತ ನನ್ನ ಅಭಿಪ್ರಾಯ. ಸರ್, ಒಂದು ಅಜಾನ್ ನಡೀತಾ ಇರ್ತಾರಲ್ಲ ಸರ್, ಆ ಸಮಯದಲ್ಲಿ ಒಂದು ಹಯ್ಯ ಅಲ ಸ್ವಲಾ ಅಂತೇಳಿ ಕರೀತಾರೆ. ಅಂದರೆ ಬನ್ನಿ ನಮಾಜಿನ ಕಡೆಗೆ, ಆ ಒಡೆಯನ ಆರಾಧನೆ ಕಡೆಗೆ ಅಂತೇಳಿ ಅಲ್ಲೆಲ್ಲೂ ಉಲ್ಲೇಖಿತ ಇಲ್ಲ ಸರ್. ಓ ಮುಸಲ್ಮಾನರೇ ಬರೀ ಮಸೀದಿ ಕಡೆಗೆ, ಓ ಮುಸಲ್ಮಾನರೇ ಬನ್ನಿ ಆರಾಧನೆ ಕಡೆಗೆ. ಅದು ಒಂದು ಸಾರ್ವತ್ರಿಕ ಒಂದು ಕರೆ ಆಗಿರುತ್ತದೆ. ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮಗಳು ಇನ್ನು ಮುಂದೆ ನಡಿಬೇಕಾ ಸರ್? ಈ ಥರದ ಕಾರ್ಯಕ್ರಮ 100 ನಡೆದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬೈಬಲ್, ಕುರಾನ್, ನಮ್ಮ ಹಿಂದೂ ಧರ್ಮದ ಗೀತೆಗಳು, ಭಗವದ್ಗೀತೆ ಎಲ್ಲದರ ಸಾರನೂ ಒಂದೇ. ಅದು ಎಲ್ಲರೂ ತಿಳ್ಕೊಳ್ಬೇಕು ಸರ್. ಎಲ್ಲ ಸಾರ ಒಂದೇ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಲ್ಲ ಗ್ರಂಥಗಳ ಸಾರ ಒಂದೇ ಇರೋದು. ಏನಪ್ಪ ಅಂದರೆ ಸೃಷ್ಟಿಕರ್ತನನ್ನು ಆರಾಧಿಸಿರಿ, ಸೃಷ್ಟಿಗಳನ್ನಲ್ಲ ಅಂತೇಳಿ. ಇಡೀ ಎಲ್ಲ ಗ್ರಂಥಗಳ ಬೈಬಲ್ ಆಗಲಿ, ಕುರಾನ್ ಆಗಲಿ, ಭಗವದ್ಗೀತೆ ಆಗಲಿ, ವೇದಗಳಾಗಲಿ ಎಲ್ಲ ಇದೇ ಸರ್ ಉಲ್ಲೇಖಿತವಾಗಿರೋದು. ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ ನಿಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ತುಂಬ ಧನ್ಯವಾದಗಳು ಸರ್. ನಂಗೆ ತುಂಬ ಖುಷಿ ಆಯಿತು. ಮಸೀದಿ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಗಳೇ ಬೇರೆ, ಅನ್ಯ ಜಾತಿಯವರು ಒಳಗೆ ಹೋಗಕ್ಕಿಲ್ಲ ಅಂತ. ಇದು ವಿಶೇಷವಾಗಿ ಆರ್ಗನೈಸ್ ಮಾಡಿದಂಥ ಟೀಮಿಗೆ ಪ್ರಥಮವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ಯಾವುದೇ ಒಂದು ಮಸೀದಿ ನಾವು ಇವತ್ತಂಕ ಎಲ್ಲೂ ಹೋಗಿಲ್ಲ. ಇದನ್ನು ಒಳಗೆ ಕರೆಸಿ ಬಂದು ನಾವು ಬರ್ತಿರ್ಬೇಕಾದ್ರೆ ಇಲ್ಲಿನ ಕಾರ್ಯಕರ್ತರು ನಮಗೆ ಒಳಗೆ ವೆಲ್ಕಮ್ ಮಾಡೋ ರೀತಿ ತುಂಬ ಖುಷಿ ಆಯಿತು. ಮತ್ತು ಒಳಗೆ ನಮಾಜ್ ಮಾಡೋ ರೀತಿ, ಅದನ್ನು ನಮಾಜ್ ಮಾಡೋ ರೀತಿ ನಮ್ಮ ಬರೀ ಕೇಳ್ತಾ ಇದ್ರಿ, ಅದರ ಅರ್ಥ ಸಹಿತ ತಿಳಿಸಿದ್ರು. ತುಂಬ ಖುಷಿಯಾಗಿದೆ. ಎಲ್ಲ ಧರ್ಮದವರು ಒಳ್ಳೆ ರೀತಿಯಲ್ಲಿ ಇದ್ದು ಭಾರತೀಯರು ಅಂತ ಅನ್ಸ್ಕೊಂಡು ಚೆನ್ನಾಗಿರ್ಬೇಕಂತ ಎಲ್ಲ ರೀತಿಯ ದೇವರ ಆಶೀರ್ವಾದ ಇವ್ರಿಗೆ ಕೊಳ್ಳಿ, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಸರ್. ಈ ಒಂದು ವೇದಿಕೆಯಿಂದ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಏನಾದರೂ ಒಂದು ಅಭಿಪ್ರಾಯ ಹೇಳಲಿಕ್ಕೆ ಬಯಸ್ತೀರಾ? ನಿಜವಾಗಿ ಪೈಗಂಬರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಎಂದಿಗೂ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತೇಳಿ ಒಂದು ಸಿಂಪಲ್ ಮೆಸೇಜ್ ಜೊತೆಗೆ ನಿಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ.
ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನು ಕೃತಜ್ಞತೆ ಸಲ್ಲಿಸ್ತಾ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್. ವೀಕ್ಷಕರೇ, ಶೃಂಗೇರಿ ಕ್ಷೇತ್ರದ ಶಾಸಕರಾದಂತಹ TD ರಾಜೇಗೌಡರವರು ಈಗ ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಇವರೊಡನೆ ಕೂಡ ಒಂದೆರಡು ಮಾತನ್ನು ಈ ಒಂದು ಕಾರ್ಯಕ್ರಮದ ಕುರಿತು ಕೇಳೋಣ. ಈ ಒಂದು ಕಾರ್ಯಕ್ರಮ ಹೇಗೆ ಇತ್ತು, ಒಳಗಡೆ ಏನೆಲ್ಲ ನಡೀತು, ಬನ್ನಿ ಕೇಳೋಣ. ಸರ್, ತಮಗೆ ಆಡಳಿತ ಮಂಡಳಿಯ ಪರವಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಕುರಿತು ನಿಮ್ಮ ಎರಡು ಅಭಿಪ್ರಾಯಗಳನ್ನು ತಿಳಿಸಿ ಸರ್. ಕೊಪ್ಪದ ಕೆಸ್ವೆ ರಸ್ತೆಯಲ್ಲಿ ನಮ್ಮ ಮಸ್ಜಿದ್ ತಫೀದ್ ನಜೀಮ ಚೌಹಾರ ಮಸೀದಿಯ ಭಾಳ ಅತ್ಯಂತ ಉತ್ತಮವಾಗಿ ನಿರ್ಮಾಣ ಆಗಿ ಲೋಕಾರ್ಪಣೆಗೊಂಡಿದೆ. ಇವತ್ತು ಒಂದು ಶಾಂತಿ ನೆಮ್ಮದಿಯ ಬದುಕು ಸಿಗಲಿ ಅಂಥೇಳಿ. ಈಗಾಗಲೇ ಕುವೆಂಪು ಅವರು ಹೇಳಿದಾಗೆ ಹಿಂದೂ ಕ್ರೈಸ್ತ ಮುಸಲ್ಮಾನರು ಪಾರ್ಸಿಕರ ಜೈನಿಯರ ಉದ್ಯಾನವನ ನಮ್ಮ ಭಾರತ ದೇಶ. ಹಾಗಾಗಿ ನಾವು ಒಟ್ಟಾಗಿ ಎಲ್ಲರೂ ಯಾವುದೇ ಧರ್ಮಗಳು ಇನ್ನೊಂದು ಧರ್ಮವನ್ನು ದೂಷಣೆ ಮಾಡ್ತಕ್ಕಂಥ ಯಾವುದೇ ವಿಷಯಗಳು ಯಾವುದೇ ಗ್ರಂಥಗಳಲ್ಲೂ ಇಲ್ಲ. ಕೆಲವು ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅವನ್ನ ಎತ್ಕಟ್ಟಿ ಜಾತಿ ಮತ ಧರ್ಮದ ಭೇದ ಭಾವ ಮೂಡಿಸಿ ಅಶಾಂತಿ ಮೂಡುವಂಥ ಪ್ರಯತ್ನಗಳು ನಡೀತಾ ಇದೆ. ಭವಿಷ್ಯದ ಭಾರತದ ದೃಷ್ಟಿನಲ್ಲಿ ನಾವು ಇಡೀ ಪ್ರಪಂಚ ಭಾರತದತ್ತ ನೋಡಬೇಕು, ಒಳ್ಳೆ ಭಾವನೆ ಬರಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಕಟ್ಟೋಣ. ಹಿಂದೂ ಕ್ರೈಸ್ತರು ಮುಸಲ್ಮಾನರು ಎಲ್ಲ. ನನ್ನ ಕ್ಷೇತ್ರದಲ್ಲೂ ನಾನು ಎಲ್ಲರಲ್ಲೂ ಕಳಕಳಿಯ ಮನವಿ, ಜಾತಿ ಮತ ಭೇದ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಬಾಳೋಣ, ಬೆಳೆಯೋಣ, ಅದ್ರ ಮುಖಾಂತರ ದೇಶ ಕಟ್ಟೋಣ ಅನ್ನುವ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಪೈಗಂಬರ್ರವರ ಬಗ್ಗೆ ಹೇಳೋದಾದರೆ, ನನಗೆ ಅವರು ಒಂದು ಕೊಟೇಶನ್, ನಿನ್ನ ನೆರೆಯವರನ್ನು ಪ್ರೀತಿಸು, ಅವನು ಹಸಿದಿದ್ದರೆ ಅವನಿಗೆ ಅನ್ನಹಾರವನ್ನು ಕೊಡು ಅನ್ನೋದು ನನಗೆ ಭಾಳ ಸ್ಪರ್ಶವಾಯಿತು. ಸರ್, ಕೊಪ್ಪ ನೆಲದಲ್ಲಿ ಈ ತರದ ಒಂದು ಸಾಮರಸ್ಯ ಉಂಟು ಮಾಡುವಂತ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಕಾರ್ಯಕ್ರಮ ಚೆನ್ನಾಗಿ ನಡೀತಿದೆ. ನಮಗೆ ಗೊತ್ತಿರ್ಲಿಲ್ಲ ಮಸೀದಿಲಿ ಎಲ್ಲರೂ ಬಂದು ನಮಾಜ್ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ. ಈಗ ಒಳಗೆ ಕೇಳ್ದೆ ಗೊತ್ತಾಯ್ತು. ಪ್ರತಿಯೊಬ್ರು ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ರು ಬರ್ಬೋದು ಅಂತ ಹೇಳಿದ್ರು. ಅವ್ರು ಮಕ್ಳು, ಹೆಂಗ್ಸು, ಮಕ್ಳು, ದೊಡ್ಡರು, ಹಿರಿಯರು, ಸಣ್ಣರು ಎಲ್ಲರೂ ಬರ್ಬೋದು ಅಂತ ಹೇಳಿದ್ದಾರೆ. ಅದೊಂದು ಗೊತ್ತಿರ್ಲಿಲ್ಲ, ನನಗೂ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದು ಗೊತ್ತಾಯ್ತು ನನಗೆ. ಅದೇ ಸರ್, ಯಾಕಂದ್ರೆ ಬರೋದಕ್ಕಿಂತ ಮುಂಚೆ ಹೊರಗಡೆ ಏನೇನೋ ಕೇಳಿರ್ತೀವಿ ನಾವು, ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆಯಾ, ಕಾಣಿಸ್ತಾ ಇದೆಯಾ? ತುಂಬಾ ವ್ಯತ್ಯಾಸ ಕಾಣಿಸ್ತಿದೆ. ನಾವು ಹೊರಗೆ ಏನೋ ಒಂದು ಬೇರೆ ತರ ಕೇಳ್ತೀವಿ, ಇಲ್ಲಿ ಬಂದ್ರೆ ಒಳ್ಳೆ ಸಾಮರಸ್ಯ ಇದೆ, ಏಕತೆ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ ಅಂತೇಳಿ. ಕೊನೆಗೆ ಈ ವೇದಿಕೆಯ ಮುಖಾಂತರ ಒಂದು ಸ್ಪಷ್ಟವಾದಂತ ಒಂದು ಸಂದೇಶ ನಾನು ಕೂಡ ಕೊಡ್ಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಮಾನವರಾಗಿ ಹುಟ್ಟಿದ ಮೇಲೆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ ಇಲ್ಲಿಗೆ ಬಂದಂತ ಗಣ್ಯರಿಗೆ ಧನ್ಯವಾದಗಳನ್ನು. ಇಲ್ಲ, ಇದು ನಾನು ತುಂಬ ದಿನದಿಂದ ಈ ಒಂದು ಅಲ್ಲಾಹ್ ಒಂದು ಮಸೀದಿ ನೋಡಬೇಕು ತುಂಬ ದಿನದಿಂದ ಒಂದು ಆಸೆ ಇತ್ತು. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಜೈ ಸಾಬ್ ಅಂತ, ಅವ್ರ ಕೈಲಿ ಹೇಳಿದೆ. ಅದೊಂದು ಅವಕಾಶ ಇದುವರೆಗೂ ನಂಗೆ ಸಿಕ್ಕಿರಲಿಲ್ಲ. ಹಾಗಾಗಿ ಇದೊಂದು ಓಪನ್ ಆಗುತ್ತೆ, ಹೋಗೋಣ ಅಂತಿದ್ದು ಇವತ್ತು ಮೊನ್ನೆ ನಂಗೆ ಇನ್ವಿಟೇಷನ್ ಬಂದಿದೆ. ನೋಡಿದೆ, ತುಂಬ ಖುಷಿ ಆಗುತ್ತೆ. ಇದರಲ್ಲಿ ಎಲ್ಲರೂ ಬಂದಿದ್ದೀವಿ, ತುಂಬ ಖುಷಿಯಾಗಿದೆ. ಆಪ್ತರು ಎಲ್ಲರೂ ಒಂದೇ, ಇದರಲ್ಲಿ ಬೇರೆ ಅನ್ನೋ ಪ್ರಶ್ನೆ ಬರಲ್ಲ. ಹಾಗಾಗಿ ನನಗೆ ಅಂತೂ ತುಂಬ ಖುಷಿಯಾಗಿದೆ. ನೋಡೋ ಒಂದು ಅವಕಾಶ ಇವತ್ತು ಸಿಕ್ಕಿದೆ, ಅದು ತುಂಬ ಸಂತೋಷ. ನೋಡಿದ್ರಲ್ಲ ವೀಕ್ಷಕರೇ, ಸರ್ವ ಜನಾಂಗಕ್ಕೆ ಇರುವಂತಹ ಒಂದು ಸಂದೇಶಗಳು ಇಲ್ಲಿ ನಾವು ಬರೀ ಪ್ರತ್ಯೇಕ ಮುಸಲ್ಮಾನರಿಗೆ ಮಾತ್ರ ಇರುವಂತಹ ಒಂದು ಸನ್ನಿವೇಶವನ್ನು ನಾವು ಖುದ್ದಾಗಿ ಉಂಟು ಮಾಡಿಕೊಂಡಿದ್ದೀವಿ. ಯಾಕಂದ್ರೆ ಅಜಾನ್ ಕೊಡುವ ಸಮಯದಲ್ಲಿ ಹಯ್ಯ ಲಸ್ಸಲ ಅನ್ನುವಂಥ ಒಂದು ಪದಗಳಿದ್ದಾವೆ. ಅಂದರೆ
ಬನ್ನಿ ನಮಾಜಿನ ಕಡೆಗೆ, ಬನ್ನಿ ಆರಾಧನೆಯ ಕಡೆಗೆ ಅನ್ನುವಂಥ ಒಂದು ಮಾತುಗಳು ಅದರಲ್ಲಿದೆ. ಬನ್ನಿ ಓ ಮುಸಲ್ಮಾನರೇ ಬನ್ನಿ ನಮಾಜ್ ಕಡೆಗೆ ಅಂತ ಎಲ್ಲೂ ಉಲ್ಲೇಖಿತವಿಲ್ಲ. ಇದು ಒಂದು ಸೋಷಿಯಲ್ ಕಾಲ್ ಆಗಿರೋದರಿಂದ ಇದರಲ್ಲಿ ಎಲ್ಲರಿಗೂ ಒಂದು ಕರೆ ಇದೆ. ಎಲ್ಲರೂ ಬರ್ಬೋದು, ಎಲ್ಲರೂ ಕೂಡ ನಮಾಜನ್ನು ಮಾಡ್ಬೋದು, ಎಲ್ಲರೂ ಕೂಡ ಆರಾಧನೆಯನ್ನು ಮಾಡ್ಬೋದು. ಇದು ಒಂದು ಸರ್ ನಮ್ಮ ಕಡೆಯಿಂದ ಒಂದು ತಡವಾಗಿದೆ ಕರೆಯೋದ್ರಿಂದ. ಯಾಕಂದ್ರೆ ಇದು ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ನಿರ್ಧಾರ. ಅದು ಯಾರೇ ಆಗಿರ್ಬೋದು. ಈಗ ನಾನು ಮಾನವ ಹಕ್ಕು ಆಯೋಗದ ಒಬ್ಬ ಉಪಾಧ್ಯಕ್ಷ ಕರ್ನಾಟಕಕ್ಕೆ. ಮಾನವ ಅಂದ್ರೆ ಏನು ಹೇಳಿ, ಎಲ್ಲರೂ ಒಂದೇ. ಇದರಲ್ಲಿ ಅವರು ಇವರು ಅನ್ನೋ ಪ್ರಶ್ನೆ ಬರೋದಿಲ್ಲ, ಭೇದ ಭಾವಗಳು ಬರೋದಿಲ್ಲ. ನಾವು ಒಂದೇ ತಾಯಿ ಮಕ್ಕಳು. ವಿಂಗಡಣೆ ನಾವು ಮಾಡ್ಕೊಂಡಿಲ್ಲದೆ ಹೊರತಾಗಿ ದೇವರು ಮಾಡಿದ್ದಲ್ಲ. ಯಾವ ಶ್ಲೋಕದಲ್ಲಿ ಯಾವ ಕುರಾನಲ್ಲೂ ಸಹ ನೀವು ಭೇದ ಭಾವ ಇಲ್ಲ. ನಮ್ಮ ನಡವಳಿಕೆ ಮೇಲೆ ನಾವು ಅವನಿಗೆ ಭಕ್ತಿ ತೋರಿಸಬೇಕೇ ಹೊರತಾಗಿ, ಪ್ರೀತಿ ತೋರಿಸಬೇಕೇ ಹೊರತಾಗಿ ಬೇರೆ ಯಾವುದೋ ತೋರಿಸಂತೂ ಯಾರಿಗೂ ಹಾಕಿಲ್ಲ. ಎಲ್ಲರಿಗೂ ಸಮಬಾಳ್ವೆ, ಸಮಪಾಲು, ಸಮಬಾಳ್ವೆ ಹಕ್ಕು. ಇದು ನಮ್ಮ ಉದ್ದೇಶ. ಎಲ್ಲರೂ ಚೆನ್ನಾಗಿರೋಣ. ನೀವು ನಮ್ಮವರು, ನಾವು ನಿಮ್ಮವರು. ಇದನ್ನು ಹೇಳಿ ಈ ಇಂಥ ಸಂದೇಶವನ್ನು ಸಮಾಜಕ್ಕೆ ನಾನು ಕೊಡ್ತಾ ಇದ್ದೇನೆ. ಖಂಡಿತ ಮುಂದಿನ ದಿನದಲ್ಲಿ ಇಲ್ಲಿಗೆ ನಾನು ಪದೇ ಪದೇ ಭೇಟಿಯಾಗುವ ಸಂದರ್ಭ ಮುಂದೆ ಬರುತ್ತೆ ಅನ್ನೋ ಒಂದು ಆಸೆ ಇದೆ. ಖಂಡಿತವಾಗಿ ನಾನು ಮುಂದುವರಿಸ್ತೇನೆ. ಒಂದೇ ತಂದೆ ತಾಯಿಯಿಂದ ಹುಟ್ಟಿದ ಮೇಲೆ ನಾವೆಲ್ಲರೂ ಮಾನವ ಕುಲದವರು, ಎಲ್ಲರೂ ಅಣ್ಣ ತಮ್ಮಂದಿರು ಅಂತ ಈ ಇಲ್ಲಿಗೆ ಬಂದಂಥ ಗಣ್ಯರು ಪದೇ ಪದೇ ಹೇಳ್ತಾ ಇದ್ದಾರೆ ಈ ಒಂದು ಮಾತು. ನಾವು ಒಂದೇ ತಂದೆ ತಾಯಿಯಿಂದ ಹುಟ್ಟಿದ ಮೇಲೆ ಅಣ್ಣ ತಮ್ಮಂದಿರ ಆಗಿರುವುದರಿಂದ ನಾವು ನೈಜ ಸೃಷ್ಟಿಕರ್ತನನ್ನು ಆರಾಧಿಸೋಣ, ಸೃಷ್ಟಿಗಳನ್ನಲ್ಲ ಅಂತ ಹೇಳ್ತಾ ಸರ್ ತಮ್ಮ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರ ಆಡಳಿತ ಮಂಡಳಿಯ ಪರವಾಗಿ ನಾನು ನಿಮ್ಮನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಬೀಯಿಂಗ್ ಹಿಯರ್. ನಾವು ಕೂಡ ಒಂದು ಸ್ವಲ್ಪ ತಡವಾಗಿ ಈ ತರದ ಒಂದು ಪ್ಲಾಟ್ಫಾರ್ಮ್ ಅನ್ನು, ವೇದಿಕೆಯನ್ನು ಸಜ್ಜು ಮಾಡಿದ್ದೀವಿ ಅನ್ಕೊಂತ ನಾವು ಕೂಡ ಅನ್ಕೊಂತ ಇದೀವಿ ಸರ್. ಯಾಕಂದ್ರೆ ಈ ವೇದಿಕೆಗಳು, ಈ ಮಸೀದಿಗಳು ಇದು ಮಾನವ ಕುಲಕ್ಕೆ ಸರ್, ಬರೀ ಮುಸಲ್ಮಾನರಿಗೆ ಅಂತ ಇಡೀ ಮಾನವ ಭಾವನೆಗಳು ತಪ್ಪಿದೆ. ಒಳ್ಳೇದನ್ನು ಸಮಾಜಕ್ಕೆ ಸಂದೇಶ ಕೊಡಬೇಕು. ಈಗ ಸಮಾಜ ನಮ್ಗೆ ಏನ್ ಕೊಟ್ಟಿದೆಯೋ ಗೊತ್ತಿಲ್ಲ, ನಾವು ಸಮಾಜಕ್ಕೆ ಯಾವ ಒಳ್ಳೆ ಸಂದೇಶ ಕೊಡ್ತೀವಿ ಅನ್ನೋದೇ ಮುಖ್ಯ ಅಲ್ವಾ? ಆಗ್ಲಿ. ಆಡಳಿತ ಮಂಡಳಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತಾರೆ. ವಿಶೇಷವಾಗಿ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಏನಾದ್ರು ಒಂದೆರಡು ಮಾತು ಹೇಳಿಕ್ ಬಯಸ್ತಾರ ಸರ್? ಖಂಡಿತ. ಇವತ್ತು ಇಲ್ಲಿದೆಲ್ಲ ಸಂಕೋಲೆ ನೋಡುವಾಗ ಎಲ್ಲರೂ ವಾಲಂಟಿಯರ್ ಆಗಿ ಇವತ್ತು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ರೆ ಇದರಲ್ಲಿ ಒಂದು ಭಕ್ತಿಪೂರ್ವಕವಾದ ಒಂದು ಸಂದೇಶ ಇದೆ. ಅದು ಮನುಷ್ಯ ಯಾವುದೇ ಆಗಿಲ್ಲ, ಅವನು ಅರ್ಥ ಮಾಡ್ಕೊಂಡು ಹೋದ್ರೆ ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬರೀ ಊಟಕ್ಕೆ ಬರಲಿಲ್ಲ, ಸಮಾನತೆಗೆ, ಸಮಬಾಳ್ವೆಗೆ, ಸಮಾಜದಲ್ಲಿ ಒಂದು ಬದುಕು ನಮ್ಗೆಲ್ಲರಿಗೂ ಒಟ್ಟಾಗಿ ಬದುಕೋಣ ಅನ್ನೋ ಉದ್ದೇಶದಲ್ಲಿ ನಾವು ಬಂದಿದ್ದೇವೆ. ಖಂಡಿತ ಇದು ನನಗೆ ತೃಪ್ತಿ ಇದೆ. ಮುಂದಿನ ದಿನದಲ್ಲೂ ಇಲ್ಲಿ ಎಲ್ಲ ಕೆಲವು ಒಳ್ಳೆಯ ಕಾರ್ಯಗಳಿಗೆ ನಾನು ಭಾಗವಹಿಸೋಕ್ಕೆ ನಾನು ರೆಡಿ ಇದ್ದೇನೆ. ನಾನು ಅದೇ ಸಮಾಜದಲ್ಲೇ ಬಂದವನು. ಭಾವನೆಗಳು ಬೇರೆ, ಭಾವನೆಗಳು ಯಾರು ಒಂದು ಮಾಡಬೇಡ, ಎಲ್ಲರೂ ಒಂದೇ. ಇದು ನನ್ನ ಸಂದೇಶ. ಖಂಡಿತವಾಗಿ ಖುಷಿಯಾಗಿದೆ. ಎಲ್ಲರೂ ವಾಲಂಟಿಯರ್ ಚೆನ್ನಾಗಿ ಮಾಡ್ತಾ ಇದ್ದೀರಿ. ತುಂಬ ಚೆನ್ನಾಗಿದೆ ಇದು ಕಾರ್ಯಕ್ರಮ. ಒಂದು ಸರ್ವ ಧರ್ಮೀಯರು ಬರುವಂಥದ್ದು ಒಂದು ಕಾರ್ಯಕ್ರಮ. ಎಲ್ಲರಿಗೂ ಕೂಡ ಇಸ್ಲಾಂ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವಂಥದ್ದು ಕಾರ್ಯಕ್ರಮ ಇದು. ಇದಕ್ಕಿಂತ ಮುಂಚೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ರ? ಇದಕ್ಕಿಂತ ಇಲ್ಲ, ಮೊದಲನೇ ಬಾರಿ ಇದು ಭೇಟಿ ಕೊಟ್ಟಿದ್ದು. ಒಳಗಡೆ ಎಲ್ಲ ನೋಡಿದ್ರ? ಯಾವ ಥರ ಎಲ್ಲ ನೋಡಿದ್ವಿ. ಏನು ಅನ್ನಿಸ್ತು? ಚೆನ್ನಾಗಿದೆ. ಒಂದು ಪ್ರಾರ್ಥನಾ ಮಂದಿರ ಅದು. ಎಲ್ಲರಿಗೂ ಒಂದು ಸಾಮೂಹಿಕವಾಗಿ ಇಸ್ಲಾಂನವರು ಒಂದು ಪ್ರಾರ್ಥನೆ ಮಾಡೋದ್ರ ಬಗ್ಗೆ ಒಂದು ಅಲ್ಲೆಲ್ಲ ತಿಳಿಸಿಕೊಟ್ರು. ಇದಕ್ಕಿಂತ ಮುಂಚೆ ಏನಾದರೂ ಒಂದು ತಪ್ಪು ಕಲ್ಪನೆಗಳೇನಾದ್ರು? ಇಲ್ಲ, ನನಗೆ ಮೊದಲಿಂದ ತಪ್ಪು ಕಲ್ಪನೆ ಇಲ್ಲ. ಆರಾಧನೆಯ ಅದು ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆ ಮೇಲೆ ಏನಾದರೂ ಹೇಳಿಕ್ ಬಯಸ್ತೇನೆ? ಇಲ್ಲ, ಯಾಕಂದ್ರೆ ಕೆಲವರು ಒಂದು ಆಕಾರವನ್ನು ಇಟ್ಕೊಂಡು ಪೂಜಿಸ್ತಾರೆ, ಇಲ್ಲಿ ಆಕಾರ ರಹಿತ ಒಂದು ಪೂಜಿಸ್ತಾ ಇದ್ದಾರೆ. ಅದು ಇದ್ರ ಬಗ್ಗೆ ಇಲ್ಲ, ಕೆಲವರು ಸೃಷ್ಟಿಕರ್ತನ ಮಾತ್ರ ಆರಿಸ್ಬೇಕಂತ ಹೇಳ್ತಾರೆ. ಅದು ಸರಿಯಾಗಿದೆ. ಅದು ಯಾಕಂದ್ರೆ ಈಗ ಸೃಷ್ಟಿಗಳನ್ನ ನಂಬೋದು ಸರಿಯಲ್ಲ. ಈಗ ಮನುಷ್ಯರಿಂದ ಇದು ಸೃಷ್ಟಿಗಳನ್ನ ನಂಬಾರ್ದು ಅನ್ನೋದು ಇಸ್ಲಾಂ ಹೇಳುತ್ತೆ. ಬಟ್ ಅದನ್ನ ಚೆನ್ನಾಗಿ ಹೇಳಿದ್ದಾರೆ ಅವರು. ಈ ವಿಚಾರದ ಮೇಲೆ ಏನಾದ್ರು ಹೇಳಿಕ್ ಬೇಕು? ಅಲ್ಲ, ಅದೇ ಹೇಳಿದಲ್ಲ, ಚೆನ್ನಾಗಿದೆ ಸರ್. ಈ ತರದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನು ನಡಿಬೇಕು ಸರ್. ಚೆನ್ನಾಗಿದೆ, ನಡಿಬೇಕು. ಕೊನೆಯದಾಗಿ ಆಡಳಿತ ಮಂಡಳಿಯವರಿಗೆ ಏನಾದರೂ ಒಂದು ಹೇಳಿಕ್ ಬಯಸ್ತಾರ ಈ ಒಂದು ಕಾರ್ಯಕ್ರಮದ ಕುರಿತು? ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರವೇಶದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ. ಅಂದ್ರೆ ಈ ಆಡಳಿತ ಮಂಡಳಿಯವರು ಒಂದು ಇಸ್ಲಾಂ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಧನ್ಯವಾದಗಳು ಸರ್. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಮ್ಮ ಮಸೀದಿಯ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ಯಾಕಂದರೆ ನಮಗೊಂದು ಕುತೂಹಲ ಇರ್ತಿತ್ತು. ನಮ್ಮ ಆಚರಣೆಗಳು ಅದೆಲ್ಲ ನಮಗೆ ಗೊತ್ತಿತ್ತು. ಬಟ್ ನಿಮ್ಮಲ್ಲಿ ಹೇಗಿರುತ್ತೆ? ಯಾಕಂದರೆ ಆಲ್ಮೋಸ್ಟ್ ನಮ್ದು ಇಲ್ಲೇ ಸಣ್ಕೆರೆ ಚಿಕ್ಕನಗುಂಡಿ ಬರುತ್ತೆ, ಅಲ್ಲೂ ಕೂಡ ಮಸೀದಿ ಇದೆ. ಅಲ್ಲಿ ಒಳಗಡೆ ಕೆಲವೊಂದಿಷ್ಟು ಆಚರಣೆಗಳು, ಅವರ ಒಂದು ಶಿಸ್ತಿನ ಕೆಲವೊಂದಿಷ್ಟು
ಹೇಗಿರುತ್ತೆ ಆಚರಣೆಗಳು ಯಾವ ಥರ ಇರುತ್ತೆ, ಮಸೀದಿ ಒಳಗಡೆ ಹೇಗಿರುತ್ತೆ, ಸಮ್ ಸಿಚುವೇಶನ್, ವೆದರ್, ಆ ಥರ ಒಂದು ಮೋಲ್ಡಿಂಗ್, ಯಾಕಂದರೆ ಮೈಲ್ಡ್ ಆಗಿರುವಂಥ ಒಂದು ಕುತೂಹಲ ಹೇಗಿರುತ್ತೆ, ಅಲ್ಲಿ ಪ್ರಾರ್ಥನೆ ಎಲ್ಲ ಹೇಗೆ ಮಾಡ್ತಾರೆ, ಅದೆಲ್ಲ ಒಂದಿಷ್ಟು ಡೌಟ್ಸ್ ಇತ್ತು. ತುಂಬ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನೆಲ್ಲ ಒಳಗಡೆ ಹೇಳ್ತಾ ಇದ್ದಾರೆ, ಒಂದು ಸಿಂಪಲ್ ಆಗಿ ಒಂದು 2-3 ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ? ಯಾಕಂದ್ರೆ ಒಂದು ಪ್ರೇಯರ್ ಬಗ್ಗೆ, ಯಾಕಂದ್ರೆ ಪ್ರೇಯರ್ ಆಲ್ಮೋಸ್ಟ್ ಎಲ್ಲರೂ ಪ್ರೇಯರ್ ಮಾಡ್ತಾರೆ, ಯಾವುದೇ ಜನಾಂಗದವರಾದ್ರೂ ಪ್ರೇಯರ್ ಮಾಡ್ತಾರೆ. ಬಟ್ ಇಲ್ಲಿ ತಗೊಂಡ್ರೆ ಬೇಸಿಕ್ ಏನಿದೆ, ಅಲ್ಲ ಅನ್ನೋದು ಏನಿದೆ ಅದನ್ನ ಕ್ಲಿಯರ್ ಆಗಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಅಲ್ಲ ಅಂದ್ರೆ ಎಲ್ರಿಗೂ ದೇವರು, ಅದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ನೈಜ ಸೃಷ್ಟಿಕರ್ತನ ಒಂದು ಕಿರುಪರಿಚಯ ಆಗ್ತಾ ಇದೆ. ಹೌದು, ಅಂದ್ರೆ ಇಲ್ಲಿ ಮೊಹಮ್ಮದ್ ಪೈಗಂಬರದ್ದು ಆಗಿರ್ಬೋದು, ಮತ್ತೆ ಅದೇ ಕುರಾನ್ ಬಗ್ಗೆ, ಅಲ್ಲಿ ಕುರಾನ್ ಪಠಣ ಅದೆಲ್ಲ ಕೇಳಿದ್ವಿ. ತುಂಬಾ ನಮಗೆ ಸೀರಿಯಸ್ಲಿ ಅದೇನು ಅರ್ಥ ನಮಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಅವ್ರು ಕ್ಲೀನ್ ಆಗಿ ಬಿಡಿಸಿ ಹೇಳಿದ್ರು. ಅದೇ ಅವರು ಅಕ್ಬರ್ ಬಗ್ಗೆ ಹೇಳಿದ್ರು. ಅಕ್ಬರ್ ನಾನು ಅಂದ್ಕೊಂಡಿದ್ದೆ ಯಾವ್ದೋ ರಾಜನ್ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಅಲ್ಲಿ ಕ್ಲಾರಿಟಿ ಸಿಕ್ತು, ದೊಡ್ಡವರು ಅಂತ ಹೇಳಿ ಕ್ಲೀನ್ ಆಗ ಚೆನ್ನಾಗಾಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಎಲ್ಲ ಪ್ರತಿಕ್ರಿಯೆಗಳು ಬರ್ತಾ ಇದಾವೆ ಅಂತೇಳಿ. ಬಹಳಷ್ಟು ಕಲ್ಪನೆಗಳು ಇಟ್ಕೊಂಡು ಇಲ್ಲಿ ಜನರು ಬರ್ತಾ ಇದ್ದಾರೆ. ಅದನ್ನ ವಿಶ್ಲೇಷಣೆ ಮೂಲಕ ತಿದ್ಕೊಂಡು ಕೂಡ ಇಲ್ಲಿ ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಇನ್ನೊಂದು ವಿಷಯ ಇಲ್ಲಿ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಅಮ್ಮ, ವಿಶೇಷವಾಗಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶದ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ನಿಮಗೆ ಇವಾಗ ಈ ಒಂದು ಮಸೀದಿಯಲ್ಲಿ ಒಬ್ಬ ಸ್ತ್ರೀಯಾಗಿ ಪ್ರವೇಶ ಮಾಡಿದ್ದೀರಾ, ಏನು ಅನ್ನಿಸ್ತಾ ಇದೆ? ನಾನು ಇದುವರೆಗೂ ಮಸೀದಿಗೆ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಅದರಲ್ಲಿ ಇಲ್ಲಿ ಎಲ್ಲ ಗರ್ಲ್ಸಿಗೆ ಕೂಡ ಎಂಟ್ರಿ ಇದೆ ಅಂತ ಹೇಳಿದಾಗ ಖುಷಿ ಆಯಿತು, ನೋಡಿ ಖುಷಿ ಆಯಿತು ಅಷ್ಟೇ. ಧನ್ಯವಾದಗಳು ಸರ್. ತಮ್ಮ ಹೆಸರು? ಸುಮಂತ್ ಕುಮಾರ್. ಹೇಗೆ ಅನಿಸ್ತಾ ಇದೆ ಈ ಒಂದು ಮಸೀದಿಯಲ್ಲಿ ವಾತಾವರಣ ನೋಡ್ಬಿಟ್ಟು? ಆ್ಯಕ್ಚುಲಿ ನಿಜವಾಗ್ಲೂ ಖುಷಿ ಆಗ್ತಿದೆ. ನಾನು ಫಸ್ಟ್ ಈ ಕಾನ್ಸೆಪ್ಟ್ ನೋಡಿದೆ, ನಮ್ಮೂರ ಮಸೀದಿ ನೋಡೋಣ ಬನ್ನಿ ಅಂತ. ಸೊ ಆ್ಯಕ್ಚುಲಿ ಏನು ಅಂದರೆ, ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಮಗೆ, ಇಲ್ಲ ಅಂತಲ್ಲ, ಬಟ್ ನಾವೇನೋ ಬರೀ ಹೊರಗಡೆಯಿಂದ ನೋಡ್ತಿದ್ವಿ ಹೋಗ್ತಿದ್ವಿ. ಆ್ಯಕ್ಚುಲಿ ಇದೊಂದು ಒಳ್ಳೆ ಕಾನ್ಸೆಪ್ಟು, ಆ್ಯಕ್ಚುಲಿ ಖುಷಿ ಆಯಿತು ನಂಗೆ ನೋಡಿ. ಬಟ್ ಎನ್ವೈರ್ನ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರು ಅಂದರೆ ಏನು ನಿಮ್ಮ ಮಸೀದಿ ಬಗ್ಗೆ ಏನೇನು ಮಾಡ್ತೀರಾ, ನಮಾಜ್ ಅಂದರೆ ಏನು, ಮತ್ತು 5 times ನೀವು ಏನು ಮಾಡ್ತೀರಾ, ಅದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಖುಷಿಯಾಗಿದೆ. ಒಂದು 2-3 ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಒಳಗಡೆ ಏನೆಲ್ಲ ವಿಶ್ಲೇಷಣೆ ನಡೀತಾ ಇದೆ, ಏನಾದ್ರು ಹೇಳಿಕ್ ಬಯಸ್ತೀರಾ? ಅಂದರೆ ಪ್ರತಿಯೊಂದು ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅಂದರೆ ಈಗ 5 ಸತಿ ನಮಾಜ್ ಏನಕ್ಕೆ ಮಾಡ್ತಾರೆ, ಆ ನಮಾಜಲ್ಲಿ ಏನೇನು ಹೇಳ್ತಾರೆ, ಅದಾದಮೇಲೆ ಅದೇ ಸ್ವರ್ಗ ನರಕದ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದರು, ಖುಷಿ ಆಯಿತು. ಇದು ಭೇಟಿಗಿಂತ ಮುಂಚೆ ಏನಾದರೂ ಒಂದು ಗೊಂದಲಗಳು, ಕಲ್ಪನೆಗಳು ಏನಾದ್ರು ಇದ್ವಾ ಇಲ್ಲಿ ಬಂದ ನಂತರ? ಅದು ಕ್ಲಿಯರ್ ಆಗಿರುವಂತ ಗೊಂದಲ ಅನ್ಲಿಕ್ಕಿಂತ ಅಂದರೆ ನಾನು ಸಹಜ, ಯಾಕಂದ್ರೆ ಮುಸಲ್ಮಾನರು 4 ಗೋಡೆ ಒಳಗಡೆ ಬರೀ ಅವ್ರನ್ನ ಮಾತ್ರ ಪ್ರವೇಶ ಮಾಡ್ಕೊಳ್ತಾರೆ, ಅನ್ಯರಿಗೆ ಪ್ರವೇಶ ಇರಲ್ಲ ಅನ್ನುವಂತ ಒಂದು ತಪ್ಪು ಕಲ್ಪನೆ ಇತ್ತು. ಅದು ಇವತ್ತು ಬಹಿರಂಗವಾಗಿದೆ. ಅದನ್ನ ಕುರಿತು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಆಕ್ಚುಲಿ ಹೌದು, ನಾವೇನ್ ಅನ್ಕೊಂತ ಇದ್ವಿ ಬರೀ ಮುಸ್ಲಿಮನರು ಮಾತ್ರ ಒಳಗೆ ಹೋಗ್ಬೇಕು ಅಂತ. ಬಟ್ ಇವತ್ತಿನ ಎನ್ವೈರನ್ಮೆಂಟ್ ನೋಡಿದ್ರೆ ಆ ತರ ಏನು ಕಾಣ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಕ್ರಿಶ್ಚಿಯನ್ಗಳು ಬಂದಿದ್ದಾರೆ, ಹಿಂದೂವರು ಬಂದಿದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗ್ತಿದೆ ಅದು. ವೀಕ್ಷಕರೇ, ಮರ್ಚೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ನಮ್ಮ ಪ್ರಸನ್ನ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರೊಂದಿಗೆ 2 ಮಾತನ್ನು ಕೇಳೋಣ. ಸರ್, ಈ ಒಂದು ಕಾರ್ಯಕ್ರಮ ಕೊಪ್ಪ ನೆಲದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇದೆ, ಏನ್ ಹೇಳಿಕ್ ಬೇಕು? ಅತ್ಯುತ್ತಮವಾಗಿದೆ. ಜನರಲ್ಲಿ ಈ ಉರ್ದು ಶಬ್ದಗಳನ್ನ ಕೇಳಿದಾಗ ಅದು ಏನು ಅನ್ನೋದು ಒಂದು ಗೊತ್ತಿರಲಿಲ್ಲ. ನೀವು ಮಾಡಿರ್ತಕ್ಕಂಥ ಒಂದು ಇದರಲ್ಲಿ ನಮಗೂ ಕೂಡ ಆ ಶಬ್ದಗಳು ಏನು, ಅದರದ್ದು ಏನು ನೀವು ಇಲ್ಲಿ ಮಾಡ್ತೀರಿ ಇನ್ನೊಂದು ಅನ್ನೋದನ್ನ ಇಲ್ಲಿ ಕ್ಲೀನಾಗಿ ನಮಗೆ ಹೇಳ್ದಂಗಾಯ್ತು. ಮತ್ತೆ ಎರಡನೇದ್ದು, ಇಂಥ ಒಂದು ಸುಂದರವಾದ ಭವ್ಯವಾದ ಇದನ್ನ ಮಾಡಿದ್ದಾರೆ. ಇದು ಕೊಪ್ಪಕ್ಕೆ ಒಂದು ಹೆಮ್ಮೆ. ಮತ್ತೆ ನಾವು ಇಲ್ಲಿ ಈ ಹಿಂದೆನೂ ಸೌಹಾರ್ದಯುತವಾಗಿ ಬದುಕ್ತಿದೀವಿ, ಮುಂದಿನ ದಿನದಲ್ಲೂ ಕೂಡ ಎಲ್ಲರೂ ನಾವು ಅಣ್ಣ ತಮ್ಮಂದ್ರಂತೆ ಸೌಹಾರ್ದಯುತವಾಗಿ ಬದುಕಬೇಕು ಅಂತ ಹೇಳ್ತೀವಿ. ಸರ್, ಒಳಗಡೆ 2-3 ವರ್ಡ್ ನಲ್ಲಿ ಹೇಳ್ಬೇಕಂದ್ರೆ ಏನು ಆ ತರ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ? ಅವರಿಗೆ ಇಲ್ಲಿ ಹೇಳಿದ್ದೇನೆಂದ್ರೆ, ಹುಟ್ಟು ಮತ್ತೆ ಸಾವು ಇಲ್ಲದೆ ಇರೋರು ದೇವರು. ಮತ್ತೆ ದೇವರು ಎಲ್ಲೂ ಕೂಡ ಯಾರಿಗೂ ಕೂಡ ತಾರತಮ್ಯವನ್ನ ಹೇಳಿಲ್ಲ, ಎಲ್ಲರೂ ಒಟ್ಟಾಗಿ ಸಂತೋಷವಾಗಿ ಬದುಕೋದು. ಮತ್ತೆ ಇದು ಬರೀ ಮುಸ್ಲಿಮರಿಗಾಗಿ ಅಲ್ಲ, ದೇವರನ್ನ ಆರಾಧಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಆರಾಧಿಸಬಹುದು ಅಂತ ಹೇಳಿ. ಬಜರಂಗ್ ದಳದ ಮಾಜಿ ಸಂಚಾಲಕರಾದಂತಹ ಆದರ್ಶ್ ಸರ್ ಅವರು ನಮ್ಮೊಂದಿಗೆ ಇವಾಗ ಇದ್ದಾರೆ. ಬನ್ನಿ ಅವರೊಡನೆ 2 ಮಾತನ್ನು ಕೇಳೋಣ. ಸರ್, ಕೊಪ್ಪ ನೆಲದಲ್ಲಿ ಮೊದಲನೇ ಬಾರಿಗೆ ಈ ತರದ ಒಂದು ಕಾರ್ಯಕ್ರಮ ನಡೀತಾ ಇದೆ, ಏನ್ ಹೇಳಿಕ್ ಬಯಸ್ತೀರಾ? ತುಂಬಾ ಖುಷಿ ಆಗುತ್ತೆ, ಚಂದ ಆಯ್ತು, ಚೆನ್ನಾಗಿದೆ. ಒಳಗಡೆ ಏನೆಲ್ಲ ನಡೀತಾ ಇದೆ ಸರ್? ಡಿಫ್ರೆಂಟ್ ಇದ್ದಂಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು, ಏನೋ ಒಂಥರ ನೋಡೋಣ ಅಂತ ಬಂದಿದ್ದು, ಚೆನ್ನಾಗಿ ಅನಿಸ್ತು. ವೀಕ್ಷಕರೇ, JDS ಪಕ್ಷದ ಮುಖಂಡರಾದಂತಹ ಗಣ್ಯರು ನಮ್ಮ ಮುಂದೆ ಇವಾಗಿದ್ದಾರೆ. ಬನ್ನಿ ಅವರೊಡನೆ ಕೂಡ 2 ಮಾತನ್ನು ಕೇಳೋಣ. ಈ ಮಸೀದಿಯ ಭೇಟಿಯ ಕುರಿತು ಸರ್, ಕೊಪ್ಪ ನೆಲದಲ್ಲಿ ಈ ತರದ ಒಂದು ಕಾರ್ಯಕ್ರಮ ಮೊದಲನೇ ಬಾರಿಗೆ ನಡೀತಾ ಇದೆ, ಏನ್ ಹೇಳಿಕ್ ಬಯಸ್ತೀರಾ ಸರ್? ಇಲ್ಲ, ಇದು ಒಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ.
ಭಾಳ ಖುಷಿ ಆಯ್ತು ನನಗೆ. ಒಳ್ಳೆ ಸುಸಜ್ಜಿತವಾದಂಥ ಒಂದು ಮಸ್ಜಿದನ್ನು ಕಟ್ಟಿದ್ದೀರಿ. ಜೊತೆಯಲ್ಲಿ ನೀವು ಕೊಟ್ಟಿರುವಂಥ ಆಹ್ವಾನ ಏನಿದೆ, ಸಮಾಜದ ಎಲ್ಲ ವರ್ಗಗಳಿಗೂ ಆಹ್ವಾನ ಕೊಟ್ಟು ಎಲ್ಲ ವರ್ಗದವರು ಬರೋ ಥರ ಒಳ್ಳೆ ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಈ ಕಮಿಟಿ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಇದು ಬಾಂಧವ್ಯ ಚೆನ್ನಾಗಿರಲಿ, ಎಲ್ಲ ಸಮಾಜದ ಎಲ್ಲ ವರ್ಗಗಳ ಜೊತೆ ಬಾಂಧವ್ಯ ಚೆನ್ನಾಗಿರಲಿ, ಇದೊಂದು ಆದರ್ಶವಾಗಿರಲಿ ಅಂಥೇಳಿ ನಾನು ಹಾರೈಸ್ತೇನೆ. ಸರ್, ಒಳಗಡೆ ನೀವು ನೋಡಿದಿರಲ್ಲ ಯಾವ ಥರ ಎಲ್ಲ ಬೋಧನೆಗಳೆಲ್ಲ ನಡೀತಾ ಇದ್ದಾವೆ ಅಂತೇಳಿ. ಇದಕ್ಕಿಂತ ಮುಂಚೆ ಅಂದರೆ ಈ ಭೇಟಿಗಿಂತ ಮಸೀದಿ ಭೇಟಿಗಿಂತ ಮುಂಚೆ ಏನಾದರೂ ಮನಸ್ಸಿನಲ್ಲಿ ಏನಾದ್ರು ಗೊಂದಲ ಇತ್ತಾ ಸರ್? ಇಲ್ಲ, ನಾವು ಬೆಳೆದಿರುವಂಥ ವಾತಾವರಣನೇ ಬೇರೆ. ಸೊ ಹಾಗಾಗಿ ಗೊಂದಲದ ವಾತಾವರಣದಲ್ಲಿ ನಾವೆಲ್ಲೂ ಇಲ್ಲ. ನಮ್ಮ ಥಿಂಕಿಂಗ್ಸೇ ಬೇರೆ ಥರ ಇದ್ದೀವಿ ನಾವು. ಒಳ್ಳೆ 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 ಅಭಿಪ್ರಾಯ ಮುಂಚಿಂದನೂ ಇತ್ತು, ಇವತ್ತು ಬರೋಕ್ಕಿಂತ ಮುಂಚೆನೂ ಇತ್ತು, ಈಗಲೂ ಇದೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ, ಒಳ್ಳೆ ರೈಟಿಂಗ್ಸ್ ಇಟ್ಟಿದ್ದೀರಿ. ಇನ್ನೂ ಒಂದು ಹೆಚ್ಚಾಗಿ ಈಗ ಸ್ನೇಹಿತರ ಕೇಳಿದಾಗೆ ಇವನ್ ಲೇಡೀಸ್ ಸೇರ್ತಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅವೆಲ್ಲ ರೆವಲ್ಯೂಷನರಿ ಥಿಂಕಿಂಗ್. ಯಾಕಂದರೆ ದೇವರು ಎಲ್ಲೋ ಗಂಡು ಬೇರೆ ಹೆಣ್ಣು ಬೇರೆ ಅನ್ನೋದು ದೇವ್ರ ಹತ್ರ ಇರೋದಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು. ಆ್ಯಕ್ಚುಲಿ ಸರ್, ಈ ಒಂದು ವೇದಿಕೆಯ ಮುಖಾಂತರ ನಾನು ಇಲ್ಲಿ ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಮಸೀದಿಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದಲೂ ಇದೆ. ಆದರೆ ಹೊರಗಡೆ ಏನಿದೆಯಲ್ಲ ಒಂದು ತಪ್ಪು ಕಲ್ಪನೆ ಇತ್ತು, ಏನಂದರೆ ಮಸೀದಿಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅನ್ನುವಂಥ ಒಂದು ಮಾತು. ಆದರೆ ಇಲ್ಲಿನ ಆಡಳಿತ ಮಂಡಳಿಯವರು ಇದಕ್ಕೆ ಒಂದು ದ್ವಾರವನ್ನು ತೆರೆದಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಸ್ತ್ರೀಯರಿಗೂ ಕೂಡ ಅದಕ್ಕೆ ಮಸೀದಿಯಲ್ಲಿ ಪ್ರವೇಶ ಇರುತ್ತೆ, ಬಟ್ ಅವರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಜಾಗ ಇರುತ್ತೆ ಅನ್ನುವಂಥದ್ದು. ಸರ್, ಈ ಥರದ ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನೂ ನಡಿಬೇಕಾ ಸರ್? ಅದೇ ಭಾಳ ಸಂತೋಷ ಆಗುತ್ತೆ. ನೀವು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಲೇಡೀಸಿಗೆ, ಅದಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಥರದ ಕಾರ್ಯಕ್ರಮಗಳು ನಡಿಬೇಕು, ಅವರಿಗೂ ಸಮಾಜದಲ್ಲಿ ಅವಕಾಶ ಸಿಗಬೇಕು. ನಾವು ನಮ್ಮ ಧರ್ಮದ ಪ್ರಕಾರ ಯಾವ ಥರ ಇದೆ ಆ ಥರ ನಡ್ಕೊಂಡು ಹೋಗಬೇಕು. ಜೊತೆಯಲ್ಲಿ ಅವರಿಗೂ ಒಂದು ಸ್ತ್ರೀಗೂ ಒಂದು ಒಳ್ಳೆ ಗೌರವಯುತವಾದ ಸ್ಥಾನ ಬೇಕು. ಸರ್, ಖಂಡಿತ ನಿಮ್ಮ ಮಾತು ಕೂಡ 100% ಸತ್ಯ. ಯಾಕಂದರೆ ಸ್ತ್ರೀಯರಿಗೆ ಇಸ್ಲಾಂ ಧರ್ಮವು ಕೂಡ ಬಹಳ ಶ್ರೇಷ್ಠವಾದಂಥ ಒಂದು ಸ್ಥಾನಮಾನ ಕೊಟ್ಟಿದೆ. ಅದು ಹೊರಗಡೆ ಜನರಿಗೆ ತಲುಪುವಂಥ ರೀತಿ ನೀತಿಗಳಲ್ಲಿ ಒಂದು ಸ್ವಲ್ಪ ಎಲ್ಲೋ ಎಡವಟ್ಟು ಆಗ್ತಾ ಇದೆ. ಬಟ್ ಮುಂಬರುವ ದಿನಗಳಲ್ಲಿ ಈ ಥರದ ಒಂದು ವೇದಿಕೆಗಳು ಇನ್ನೂ ಹೆಚ್ಚು ಸಜ್ಜಾಗ್ತವೆ ಇನ್ಶಾ ಅಲ್ಲಾ. ಸರ್, ಈ ಥರದ ಒಂದು ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಇರುತ್ತಾ? ಸದಾ ಇರುತ್ತೆ. ಅದ್ರಲ್ಲಿ ಯಾವುದೇ ಥರದ ಸಂದೇಹ ಬೇಡ, ಸದಾ ಇರುತ್ತೆ. ಸರ್, ಹಿರಿಯರಾಗಿದ್ದೀರಾ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಏನಾದರೂ ಒಂದು ಈಗ ಈ ಕಾರ್ಯಕ್ರಮದಲ್ಲಿ ಏನಾದ್ರು ಲೋಪ ಕಂಡಿದ್ದೀರಾ? ಏನಾದರೂ ಒಂದು ನನಗೇನು ಕಾಣ್ತಾ ಇಲ್ಲ. ಈ ಥರ ಕಾರ್ಯಕ್ರಮಗಳು ಆವಾಗ ಮಾಡ್ತಾ ಇದ್ರೆ ಬಾಂಧವ್ಯ ಎಲ್ಲೋ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗಗಳ ಜೊತೆಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ನೀವು ಕರಿಬೇಕು, ಜನನೂ ಬರಬೇಕು, ಅವಾಗ ಬಾಂಧವ್ಯ ಚೆನ್ನಾಗಿರುತ್ತೆ ಅಂತ ನಾನು. ಸರ್, ಇಲ್ಲಿಗೆ ಬಂದಂಥ ಸಾಕಷ್ಟು ಗಣ್ಯರಲ್ಲಿ ಬಹುತೇಕರು ಒಂದು ಮಾತನ್ನು ಪದೇ ಎತ್ತುತ್ತಾ ಇದ್ದಾರೆ. ಏನಪ್ಪಾ ಅಂದರೆ, ನಾವೆಲ್ಲರೂ ಮಾನವ ಕುಲದವರು, ಒಂದೇ ತಂದೆ ತಾಯಿಯಿಂದ ಹುಟ್ಟಿದ ಮೇಲೆ ಯಾಕೆ ನಾವು ಈ ಥರ ಪರಸ್ಪರ ಜಗಳಗಳನ್ನು ಮಾಡ್ಕೊತ ಇರಬೇಕು? ನಾವು ನೈಜ ಸೃಷ್ಟಿಕರ್ತನನ್ನು ಆರಾಧಿಸಬೇಕು, ಈ ಸೃಷ್ಟಿಗಳನ್ನಲ್ಲ ಅಂತ ಕೆಲವರು ಹೇಳಿದ್ದಾರೆ. ಈ ವಿಷಯದ ಮೇಲೆ ಏನಾದರೂ ಹೇಳಿ? ಅಲ್ಲ, ಅದು ನನ್ನ ಅಭಿಪ್ರಾಯನೂ ಅದೇ. ನಾವು ದೇವ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ನಾವು ಅಪ್ಲಿಕೇಶನ್ ಹಾಕಿ ನಾವೇನು ಇಲ್ಲಿ ಹುಟ್ಟಿಲ್ಲ. ಒಂದು ಹುಟ್ಟೊಂದು ಆಕಸ್ಮಿಕ. ಯಾವುದೋ ಒಂದು ಧರ್ಮದಲ್ಲಿ ನಾವು ಹುಟ್ಟಿರ್ತೀವಿ, ಇನ್ನೊಂದು ಧರ್ಮಕ್ಕೂ ಅಷ್ಟೇ ರೆಸ್ಪೆಕ್ಟ್ ಇರುತ್ತೆ. ನನ್ನ ನಂಬಿಕೆ ಅದು. ಎಲ್ಲ ಧರ್ಮಗಳು ಒಂದು ಬಾಂಧವ್ಯ ಇದ್ದರೆ ಸಮಾಜ ಭಾಳ ಚೆನ್ನಾಗಿರುತ್ತೆ, ಭಾಳ ಹೆಲ್ತಿಯಾಗಿರುತ್ತೆ. ಖಂಡಿತವಾಗಿಯೂ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪವಿತ್ರವಾದಂಥ ಒಂದು ವೇದಿಕೆಯಿಂದ ನಾನು ಒಂದು ಸಂದೇಶವನ್ನು ನಾನು ಕೂಡ ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಬಹಳಷ್ಟು ಗಣ್ಯರು ಇಲ್ಲಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬಹಳಷ್ಟು ಅನಿಸಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಸೃಷ್ಟಿಗಳನ್ನು ಎಲ್ಲಿವರೆಗೂ ಆರಾಧಿಸ್ತೀವೋ ಅಲ್ಲಿವರೆಗೂ ಗೊಂದಲಗಳು ಇದ್ದಿದ್ದೆ. ನಾವು ಯಾವಾಗ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ನಮ್ಮಲ್ಲಿ ಏಕತ್ವ ಬೆಳೀತತೆ. ನಾವು ಸಹೋದರತ್ವವನ್ನು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಹಕಾರ ಕೂಡ ಆಗುತ್ತೆ ಅಂತ ಹೇಳ್ತಾ, ಸರ್, ತಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಆಡಳಿತ ಮಂಡಳಿಯ ಪರವಾಗಿ ನಾನು ಕೂಡ ನಿಮ್ಮನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಪ್ರೊಫೆಷನ್ ಸರ್? ಪ್ರೊಫೆಷನ್ನು ನಾನು ನಮ್ಮ ರೈತರು ಮತ್ತು ಟೈಲರಿಂಗ್ ಮಾಡ್ತೀನಿ ನಾನು. ಸಂತೋಷ ಸರ್. ಸರ್, ಕೊಪ್ಪ ನೆಲದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ, ಏನು ಹೇಳಿಕ್ಕೆ ಬಯಸ್ತೀನಿ? ಅದೇ ನಾನು ಅವರ ಕರಪತ್ರ ಮಾಡಿ ಕೊಟ್ಟಿದ್ದಾರೆ ನಮಗೆ ಬರಲಿಕ್ಕೆ ಆಹ್ವಾನ. ಅದರಲ್ಲಿ ನೋಡಿದೆ, ಎಲ್ಲರೂ ಸಹೋದರತ್ವದಿಂದ ಬದುಕಬೇಕು, ಬಾಳಬೇಕು ಅನ್ನೋದು ಇದರಲ್ಲಿ ಕರಪತ್ರದಲ್ಲಿ ಇದೆ. ಆ ರೀತಿ ಒಂದು ಎಲ್ಲರೂ ಬದುಕಿಬಿಟ್ರೆ ಘರ್ಷಣೆ ಗಲಾಟೆ ಧರ್ಮಗಳ ಮಧ್ಯೆ ಏನು ಇರೋದಿಲ್ಲ.
ಅದು ತುಂಬ ಒಳ್ಳೆಯ ಒಂದು ಸಂದೇಶ. ಒಳಗಡೆ ಯಾವ ಥರ ಎಲ್ಲ ಬೋಧನೆಗಳು ನಡೀತಾ ಇದಾವೆ ಸರ್? ಇಲ್ಲ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಲ್ಲಾಹನ ಬಗ್ಗೆ, ದೇವರಂದರೆ ಏನು, ದೇವರು ಯಾರು, ಅದರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತು ನನ್ನ ಮನೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ನಾನು ದಿವಸ ಬರುವಾಗ ಇದನ್ನು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗೋದ್ರಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೇನೆ. ಮತ್ತು ನಮ್ಮೂರಲ್ಲೇ ಆಗಿರೋದು ನನಗೆ ತುಂಬ ಸಂತೋಷ ಆಗಿದೆ. ಸರ್, ಒಳಗಡೆ ಯಾವ ಥರ ಒಂದು ಬೋಧನೆಗಳು ನಡೀತಾ ಇದ್ದಾವೆ ಸರ್? ಒಂದು 2-3 ಅಂಶಗಳಲ್ಲಿ ಹೇಳಬೇಕಂದ್ರೆ. ಅಲ್ಲ, ಒಬ್ಬೊಬ್ಬರದು ಒಂದೊಂದು ರೀತಿ ಆಗ್ತದೆ. ಅಲ್ಲ, ಇಲ್ಲಿ ನಡೀತಾ ಇರುವಂಥ ಒಂದು ಇಲ್ಲಿಯ ಇಲ್ಲಿ ಅದೇ ದೇವರ ಬಗ್ಗೆ, ಒಬ್ಬನೇ ದೇವರು, ಅವನ್ನ ನಂಬ್ಕೊಳ್ಬೇಕು, ಮತ್ತು ಅದರಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅನ್ನೋ ಸಂದೇಶನ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಏನು ಹೇಳಲಿಲ್ಲ. ಅಂದರೆ ಒಂದು ನೈಜ ಸೃಷ್ಟಿಕರ್ತನ ಒಂದು ಕಿರುಪರಿಚಯ ಕೊಡ್ತಾ ಇದ್ದಾರೆ ಅನ್ಕಂತ ಒಂದು ಸಾರಾಂಶದಲ್ಲಿ ನಾವು ತಿಳ್ಕೊಬೋದು. ಸರ್, ಈ ಥರದ ಕಾರ್ಯಕ್ರಮಗಳು ಮುಂಬರುವ ಪೀಳಿಗೆಗೆ ಯಾವ ಥರ ಒಂದು ಪ್ರಭಾವ ಬೀಳ್ಬೋದು? ಇಲ್ಲ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಮತ್ತು ಈ ಥರದ ಮಸೀದಿಗಳು ಮತ್ತು ಈ ಥರ ಸಂಸ್ಕಾರ ಕೊಡೋ ಮಸೀದಿಗಳು ಲಕ್ಷಗಟ್ಟಲೆ ಆಗಬೇಕು ಅಂತ ನನ್ನ ಭಾವನೆ. ಸರ್, ಲೇಟಾಗಿ ಬಂದಿದ್ದೀವಿ ನಾವು ಕೂಡ, ನಮಗೂ ಕೂಡ ಇದರದ ಅರಿವಿದೆ. ನಾವು ಈ ಥರದ ಕೆಲಸಗಳು ಯಾವಾಗಲೂ ಮಾಡಬೇಕಿತ್ತು, ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಆದರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಪ್ರಯತ್ನಗಳು ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಅತಿ ಅಮೂಲ್ಯವಾದಂಥ ಒಂದು ಸಮಯ ಈ ಕಾರ್ಯಕ್ರಮಕ್ಕೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಚೂರು ತಿಳ್ಕೊಬೋದಾ? ಹೇಳಿ. ಈ ಮಸೀದಿಗೂ ಬೇರೆ ಮಸೀದಿಗೂ ಏನು ವ್ಯತ್ಯಾಸ? ಮಸೀದಿಯು ಒಂದೇ ಸರ್, ಆರಾಧನೆಯ ಸ್ಥಳ, ಅಲ್ಲಾಹನ ಮನೆ, ನಮ್ಮೆಲ್ಲರ ಒಡೆಯನ ಮನೆ. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಮಾಲತಿ ಅಂತೇಳಿ. ನನಗೆ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಈಗ ಅಲ್ಲಿ ಏನೋ ಒಂದು ಮತಾಂಧತೆ ನಡೀತಾ ಇದೆ, ಅದೊಂದು ಏನೋ ಒಂದು ಕಲಿಸ್ತಾರೆ ಅಂತ ಒಂದು ಭ್ರಮೆ ಇದೆ, ನನಗೂ ಅದೇ ಇತ್ತು. ಬಟ್ ಈಗ ಇದೆಲ್ಲ ನೋಡಿದಾಗ ಕ್ಲಿಯರು ಎಲ್ಲ. ಯಾಕೆಂದರೆ ಈಗ ನಾವು ಏನೋ ಮಸೀದಿಲಿ ಹೇಳಿಸ್ಕೊಡ್ತಾರೆ ಅಂದರೆ ಅವರು ಮತಾಂಧತೆ ಹೇಳಿಸ್ಕೊಡ್ತಾರೆ ಅಂತಾನೆ ಜನಗಳ ಮನಸ್ಸಲ್ಲಿ ತಿಳುವಳಿಕೆ ಇರುತ್ತೆ. ಬಟ್ ಅವರು ಎಲ್ಲ ಧರ್ಮದವರು ಸಮಾನತೆನ ಹೇಳಿಸ್ಕೊಡ್ತಾರೆ, ಪ್ರೀತಿ ಭ್ರಾತೃತ್ವ ಇದನ್ನೇ ಹೇಳಿಸ್ಕೊಡ್ತಾರೆ. ಬಟ್ ನಮಗೆ ಅದು ನೋಡಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಒಳಗೆ ಬಂದು ನೋಡಿದಾಗಲೇ ಗೊತ್ತು ಅದ್ರೊಳಗೆ ಏನು ಹೇಳಿಸ್ಕೊಡ್ತಾರೆ ಅಂತ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಇವೆ. ಈ ತಪ್ಪು ಕಲ್ಪನೆಗಳನ್ನು ದೂರೋಡಿಸಲು ಈ ಥರದ ಒಂದು ಕಾರ್ಯಕ್ರಮ ಉಪಯೋಗವಾಗಬಹುದು ಎನ್ನುವಂಥ ಒಂದು ಅಂಶ ಹೊರಗಡೆ ಬರ್ತಾ ಇದೆ. ಮೇಡಮ್ ಅವರೇ, ವಿಶೇಷವಾಗಿ ಸ್ತ್ರೀಯರಾಗಿ ಈ ಒಂದು ಮಸೀದಿಗೆ ಪ್ರವೇಶ ನಿಮಗೆ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಸಾಮಾನ್ಯವಾಗಿ ಇನ್ನೊಂದು ತಪ್ಪು ಕಲ್ಪನೆ ಕೂಡ ಸಮಾಜದಲ್ಲಿ ಇದೆ, ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶವಿರಲ್ಲ ಅನ್ನುವಂಥ ಒಂದು ಅಂಶ ಕೂಡ ನಮ್ಮ ಸೊಸೈಟಿಯಲ್ಲಿದೆ. ಇದ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತಾರೆ ಮೇಡಮ್? ಮಸೀದಿಗೂ ಮಹಿಳೆಯರಿಗೆ ಅವಕಾಶ ಮಾಡಿಕೊಡೋದು ತುಂಬ ಉತ್ತಮ ಬೆಳವಣಿಗೆ. ಅದು ಮುಂದಿನ ದಿನಗಳಲ್ಲಿ ಇದು ವರ್ಷಕ್ಕೊಂದ್ಸಲ 2 ಸಲ ಅಲ್ಲ, ಯಾವುದಾದ್ರು ವಿಶೇಷ ಕಾರ್ಯಕ್ರಮ ಇದ್ದಾಗ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡೋಕ್ಕೆ ಒಂದು ಅವಕಾಶ ಸಲ್ಲಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಬೇಡಿಕೆ. ಮೇಡಮ್ ಅವರೇ, ಇನ್ನೊಂದು ಸ್ಪಷ್ಟ ಅಂದ್ಕೊಳ್ಳಿಕ್ಕೆ ಬಯಸ್ತೀನಿ. ಅದೇನಪ್ಪ ಅಂದರೆ, ಇದು ಬರೀ ಇವತ್ತಿನ ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥ ಒಂದು ಅಂಶವೂ ಕೂಡ ಅಲ್ಲ, ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸ್ತ್ರೀಯರಿಗೆ ಪ್ರವೇಶವನ್ನು ಕಲ್ಪಿಸಿಕೊಡ್ತಿರುವಂಥ ಒಂದು ಅಂಶ ಕೂಡ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಿನದಿಂದಲೂ, ಅವರ ಕಾಲದಿಂದಲೂ ಮಸೀದಿಗಳಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇದೆ. ಬಟ್ ಅದನ್ನು ಎಷ್ಟು ಜನ ಅದರ ಬಗ್ಗೆ ಅರಿವು ಇಟ್ಕೊಂಡಿದ್ದಾರೋ ಇಲ್ವೋ ಇದು ಒಂದು ಬೇರೆ ಪ್ರಶ್ನೆ. ಆದರೆ ನಿಮ್ಮನ್ನು ಒಂದು ಸ್ಪಷ್ಟನೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಮಸೀದಿಯಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಅವರಿಗೆ ಒಂದು ಸ್ಥಳದ ಒಂದು ಪ್ರತ್ಯೇಕತೆ ಕೂಡ ಇದೆ, ಅವರಿಗೆ ಅವಕಾಶ ಕೂಡ ಇದೆ. ಅವರು ಯಾವಾಗಾದರೂ ಬಂದುಬಿಟ್ಟು, ಅಂದರೆ ನಮಾಜಿನ ಸಮಯದಲ್ಲಿ ಬಂದುಬಿಟ್ಟು ಅವರು ಆರಾಧನೆ ಕೂಡ ಮಾಡ್ಬೋದು. ಮೇಡಮ್, ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಏನಾದ್ರು ಒಂದು ಹೇಳಲಿಕ್ಕೆ ಬಯಸ್ತೀರಾ? ಖಂಡಿತವಾಗ್ಲೂ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಬಹುಶಃ ಕೊಪ್ಪದಲ್ಲಿ ನಾನು ಯಾವುದು ಮಸೀದಿಗೆ ರಂಜಾನ್ ಟೈಮ್ನಲ್ಲಿ ಏನೋ ಒಂದು ವಿಸಿಟ್ ಕೊಡ್ತಾ ಇದ್ದೆ, ಉಪವಾಸ ಟೈಮ್ನಲ್ಲಿ. ಬಟ್ ಈಗ ಅನ್ಸುತ್ತೆ ನಮಗೇನೋ ಬೇಜಾರಾದರೆ ಅಟ್ಲೀಸ್ಟ್ ಈ ಪರಿಸರದಲ್ಲಿ ಒಂದು ರೌಂಡ್ ಹಾಕಿ ಮನಸ್ಸನ್ನು ಶಾಂತಗೊಳಿಸ್ಕೋಬೋದು. ಬಹುಶಃ ಇದು ಮುಕ್ತ ಅವಕಾಶ ಅಂತ ಹೇಳಿದ್ದಾರೆ. ಜನಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಎಲ್ಲರೂ ಬಂದು ಇಲ್ಲಿ ವೀಕ್ಷಣೆ ಮಾಡಬೇಕು, ಧ್ಯಾನ ಮಾಡಬೇಕು, ದೇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಅರಿವು ಮೂಡಿಸ್ಕೋಬೇಕು. ಬಹುಶಃ ನಿಮ್ಮ ಮುಸ್ಲಿಮ್ಸಿಗೆ ನೀವು ಅಲ್ಲಾಹ್ ಹೇಗೆ ಹೇಳ್ತಿರೋ ಹಾಗೆ ನಾವು ಹಿಂದೂಗಳಲ್ಲಿ ನಮ್ಮ ದೇವ್ರನ್ನ ಇದು ಮಾಡ್ತೀವಿ, ಕ್ರಿಶ್ಚಿಯನ್ರಲ್ಲೂ ಮಾಡ್ತಾರೆ. ಬಹುಶಃ ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಸರ್ವಧರ್ಮ, ನನಗೆ ಎಲ್ಲ ಧರ್ಮದವರು ಸ್ನೇಹಿತರಿದ್ದಾರೆ. ಹಾಗಾಗಿ ನನಗೇನು ಅಂತ ಡಿಫ್ರೆನ್ಸ್ ಅನ್ಸಲ್ಲ. ಬಟ್ ನಮ್ಮ ವಟಾರದವರು ಎಲ್ಲ ಲೇಡೀಸು ಬರ್ತಾ ಇದ್ದಾರೆ ಮುಕ್ತವಾಗಿ ಅಂದಾಗ ಏನೋ ಒಂದು ಬದಲಾವಣೆ ಈ ಭವನ ಕಟ್ಟಿದ ಮೇಲೆ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಮಹಿಳೆಯರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ. ತಮ್ಮ ಹೆಸರು? ಪೃಥ್ವಿರಾಜ್ ಕೌರಿ ಅಂತ. ಸಚಿನ್ ಅಂತ ಹೇಳಿ. ಉದಯ್.
ಆಕ್ಚುಲಿ ಟು ಬಿ ಫ್ರಾಂಕ್ ಇದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಜೊತೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಮಾಡಿರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಸಮಾಜ ಇದೇ ತರ ಇರಬೇಕು, ಎಲ್ಲರೂ ಒಬ್ಬರ ತರ ಇರಬೇಕು. ಸೊ ಇಂಡಿವಿಜುವಲ್ ಆಗಿ ಅದು ಇದು ಅಂತ ಆಗ್ಬಾರ್ದು. ಸೊ ಅದಾದ್ಮೇಲೆ ನಾವು ಫಸ್ಟ್ ಟೈಮ್ ಈಗ ನಮ್ಮ ಆತ್ಮೀಯ ಸ್ನೇಹಿತ ಮುಸ್ತಫಾ ಅವರೇ ಇದನ್ನ ಕೆಲಸ ಮಾಡೋದು. ನಾವು ಇವೆಂಟ್ ಮಾಡುವಾಗ್ಲೂ ಅಷ್ಟೇ ಯಾವಾಗ್ಲೂ ಹೇಳೋರು ಏನು ಅಂತಂದ್ರೆ ಎಲ್ಲೇ ಹೋಗ್ಬೇಕು ಅಂತಂದ್ರು ಅಣ್ಣ ಮಸೀದಿ ಕೆಲಸ ಇದೆ, ಮಸೀದಿ ಕೆಲಸ ಇದೆ. ಅದು ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಾಯ್ತು. ಸೊ ಏನು ಅಂತಂದ್ರೆ ಎಲ್ಲರೂ ಈಕ್ವಲ್ ಆಗಿದೀವಿ ನಾವು. ಅದೇ ತರ ಮುಂದೆ ಸಮಾಜನೂ ಇದೇ ತರ ನಡಿಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದಾಗಿ ನಾವು ಫಸ್ಟ್ ಟೈಮ್ ಬರ್ತಿರೋದು, ನಾನು ಮಾಸ್ಕ್ ಮಸೀದಿ ಒಳಗೆ ಯಾವತ್ತೂ ಹೋಗಿರ್ಲಿಲ್ಲ. ಬಟ್ ಈ ತರ ಎಲ್ಲರೂ ಹೋಗ್ಬೋದು ಅಂತ ತೋರಿಸ್ಕೊಟ್ಟಿರೋದು ಮಾಡಿ ಖುಷಿ ಆಯ್ತು ನೋಡಿ. ಒಳಗಡೆ ಏನಿದೆ ಏನ್ ಕತೆ ನಮಗೆ ಇಷ್ಟು ತನಕ ಗೊತ್ತಿರ್ಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎರಡನೇದು ಎಲ್ಲ ನಮ್ಮ ಫ್ರೆಂಡ್ಸ್ ಅವರೆಲ್ಲ, ನಮಗೆ ಎಲ್ಲ ಮುಂಚೆ ಇಲ್ಲೆಲ್ಲ ಬೇಕಾದವ್ರು ನಮ್ಮ ಫ್ರೆಂಡ್ಸು. ಹೀಗೆ ಸಾಮರಸ್ಯವಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ, ಅದೇ ಥರ ಸಾಮರಸ್ಯವಾಗಿ ಬಂದಿದ್ದೀವಿ. ಇದು ಒಳ್ಳೆ ಕಾನ್ಸೆಪ್ಟ್, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರನ್ನೂ ನಮ್ಮೂರ ಮಸೀದಿ ಅಂತೇಳಿ ಫಸ್ಟ್ ಟೈಮ್ ನಾನು ಕೇಳಿದ್ದು ಇಷ್ಟು ವರ್ಷದಲ್ಲಿ. ಒಂದು ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಎಲ್ಲೋ ಒಂದ್ ಕಡೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಬ್ರನ್ನೊಬ್ರಿಗೆ. ಯಾಕಂದ್ರೆ ದಿನನಿತ್ಯ 5 ಸಲ ನಮಾಜಿಗೆ ಕರೆ ಕೊಡ್ತಾರೆ. ಆ ನಮಾಜಿಯಲ್ಲಿ ಎಲ್ಲೂ ಕೂಡ ಓ ಮುಸಲ್ಮಾನರೇ ಬನ್ನಿ ನಮಾಜಿಗೆ ಅಂತ ಉಲ್ಲೇಖ ಎಲ್ಲೂ ಇಲ್ಲ. ಅದು ಒಂದು ಸೋಷಿಯಲ್ ಕಾಲ್ ಆಗಿರುತ್ತೆ, ಅದು ಎಲ್ರಿಗೂ ಕರೆ ಇರುತ್ತೆ ಅದು. ಬಟ್ ನಾವು ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ಏನು ಅರ್ಥ ಮಾಡ್ಕೊಂತೀವಿ, ಇಲ್ಲಪ್ಪ ಅದು ಬರೀ ಮುಸಲ್ಮಾನರಿಗೆ ಕರೆ ಇರುತ್ತೆ, ಅವ್ರಿಗೆ ಮಾತ್ರ ಅದು ಸೀಮಿತವಾಗಿರುವಂತ ಒಂದು ಕರೆ ಅದು ಅಂತ ಅದೇ ಅನ್ಕೊಂಡಿರ್ತೀವಿ ಅಷ್ಟೇ. ಬಟ್ ಈ ತರದ ಒಂದು ವೇದಿಕೆಗಳಿಂದ ಇದು ಮುಂಬರುವ ದಿನಗಳಲ್ಲಿ ಸಾಮಾನ್ಯವಾಗ್ಬೋದು ಅಂತ. ಇಲ್ಲ, ಒಳ್ಳೇದು, ಚೆನ್ನಾಗಿ ಮಾಡಿದ್ದಾರೆ. ಈ ತರದ ಆಗ್ಬೇಕು, ಒಳ್ಳೇದು, ಎಲ್ಲ ಕಡೆ ಇರ್ಬೇಕು. ನೀವು ಒಂಥರ ಸಾಮರಸ್ಯವಾಗಿರ್ಬೇಕು, ಯಾವುದೇ ರೀತಿ ಪ್ರಿಜುಡಿಸ್ ಇಟ್ಕೊಂಡು ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಇರಬಾರ್ದು. ಎಲ್ಲ ಇದ್ರೆ ಸಮಾಜ ಚೆನ್ನಾಗಿ ಬನ್ನಿ. ನೀವೇನು ಹೇಳಿ? ಓವರ್ ಆಲ್ ಆಗಿ ಚೆನ್ನಾಗಾಗಿದೆ. ನಮ್ಗೇನು ಅನ್ಸಂದ್ರೆ ಅದೇ ಲವ್ ಆಲ್ ಸರ್ವ್ ಆಲ್ ಅಷ್ಟೇ, ನಥಿಂಗ್ ಮಚ್. ಸರ್, ಈ ತರದ ಕಾರ್ಯಕ್ರಮಗಳಿಂದ ಯುವಕರಿದ್ದೀರಾ, ಯುವ ಪೀಳಿಗೆಗೆ ಯಾವ ತರದ ಒಂದು ಪ್ರಭಾವ ಈ ತರದ ಕಾರ್ಯಕ್ರಮಗಳಿಂದ ಬೀಳ್ಬೋದು? ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಯಾವ ತರ ದ್ವೇಷಗಳು ಹೆಚ್ಚಾಗ್ತಾ ಇದಾವೆ ಅನ್ನುವಂಥದ್ದು. ಯಾವ ತರ ಒಂದು ಇಲ್ಲಿಂದ ಒಂದು ಮೆಸೇಜ್ ಹೋಗ್ಬೋದು ಸರ್? ಯೂನಿಟಿ ಇನ್ ಡೈವರ್ಸಿಟಿ, ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗುತ್ತೆ, ದೇಶನೂ ಎಲ್ಲದೂ ಒಳ್ಳೇದಾಗುತ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು, ಅದೇ ರೀತಿ ಇರಬಾರ್ದು. ಎಲ್ಲ ಕಡೆನೂ ಇದ್ದಾರೆ, ಏನೇನೋ ಪ್ರಿಜುಡಿಸ್ ಇಟ್ಕೊಂಡ್ರೆ ಎಲ್ಲ ಕಡೆನೂ ಇದ್ದಾರೆ. ಬಟ್ ಅದನ್ನು ಹೊರತುಪಡಿಸಿ ನಾವು ಚೆನ್ನಾಗಿರ್ಬೇಕೆಲ್ಲ. ಇದರಿಂದ ನಮ್ಮ ದೇಶಕ್ಕೆ ಒಳ್ಳೆಯದು, ನೆಕ್ಸ್ಟ್ ಬರುವಂಥ ಜನ್ರೇಷನ್ನಿಗೆ ಒಳ್ಳೆಯದು, ಒಳ್ಳೆ ಮೆಸೇಜ್ ಹೋಗುತ್ತೆ, ಚೆನ್ನಾಗಿರ್ಬೇಕೆಲ್ಲ ಅಂತ ಹೇಳಿ. ಪ್ರತಿಯೊಂದು ವಿಷಯ ನಮಗೆ ಸಿಗಬೇಕಂತ ಹೇಳಿ ಆದರೆ ಅದಕ್ಕೊಂದು ಸಮಯ ಬರಬೇಕು, ಅದಕ್ಕೊಂದು ಪುಣ್ಯ ಬೇಕು. ಅದು ಇದ್ದರೆ ಮಾತ್ರ ಅದು ಫಲಿಸ್ತದೆ. ಸಾರ್ವಜನಿಕರಿಗೆ ಇವತ್ತಿಲ್ಲಿ ಪ್ರವೇಶ ಇದೆ, ಹಾಗೂ ಇದರ ಮಹತ್ವದ ಬಗ್ಗೆ ಅವರು ಹೇಳಿಕೊಳ್ತಾರೆ. ದಯವಿಟ್ಟು ಬರಬೇಕು ಅಂತ ನನ್ನ ಮಿತ್ರರಾದ ಅಶ್ರಫ್ ಸಾಹೇಬರು ಸ್ವತಃ ಬಂದು ನನ್ನನ್ನು ಕರೆದಾಗ ನನಗೆ ಸಂತೋಷ ಆಯಿತು. ಯಾಕೆಂದರೆ ನನಗೆ ಕಾಣುತ್ತದೆ ಈ ಅವಕಾಶ ಜೀವನದಲ್ಲಿ ಒಮ್ಮೆ ಬರುವಂಥದ್ದು, ಅದು ನನ್ನ ಪಾಲಿಗೆ ಬಂದಿದೆ. ಆದ್ದರಿಂದ ಅದನ್ನು ನಾನು ಯಾವುದೂ ಕಾರಣಕ್ಕೂ ಕಳೆಯೋಕ್ಕೆ ತಯಾರಿರಲಿಲ್ಲ, ಹಾಗಾಗಿ ನಾನು ಬಂದೆ. ಧರ್ಮದ ಬಗ್ಗೆ ತುಂಬ ಜನ ಎಲ್ಲ ಹೇಳ್ತಾರೆ, ಆದರೆ ಇವತ್ತು ನನಗೆ ಗೊತ್ತಾಯಿತು ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ, ಸೃಷ್ಟಿಕರ್ತನ ಒಬ್ಬನೇ, ಅದು ಕೂಡ ಭೇದ ಭಾವ ಇಲ್ಲ. ಆದ್ದರಿಂದ ಸೃಷ್ಟಿಕರ್ತನ ಮಾತಿಗೆ ಹೋಗೊಟ್ರೆ ಎಲ್ಲರೂ ಸುಖವಾಗಿರ್ಬೋದು ಅಂತ ಹೇಳ್ಕೊಂಡು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ಜಗತ್ತಲ್ಲಿ ಎಲ್ಲರೂ ಸುಖವಾಗಿ ಬಾಳಲಿ. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದನೆಗಳು. ಸರ್, ಒಂದು ವಿಷಯವನ್ನು ಸ್ಪಷ್ಟಪಡಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ನಿಮಗೆ ಬರೀ ಒಮ್ಮೆ ಸಿಕ್ಕಿರುವಂಥ ಒಂದು ಅವಕಾಶವಲ್ಲ. ಇದು ನಿಮಗೆ ಯಾವಾಗಾದರೂ ಕೂಡ ಮಸೀದಿಗೆ 5 ಹೊತ್ತು ಏನು ನಮಾಜಿಗೆ ಕರೆ ಕೂಗ್ತಾರಲ್ಲ ಸರ್, ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದುಬಿಟ್ಟು ಇಲ್ಲಿಗೆ ಭೇಟಿ ಕೊಡ್ಬೋದು. ಇದು ಬರೀ ಇವತ್ತು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಲ್ಲ, ಇದು ದಿನನಿತ್ಯ ಇರುವಂಥ ಒಂದು ಸಭೆ, ಇದು ಪ್ರಾರ್ಥನೆಗೆ ಬರುವಂಥ ಒಂದು ಸ್ಥಳ. ನೀವು ಯಾವಾಗಾದರೂ ಕೂಡ ಬರ್ಬೋದು. ಇದು ಬರೀ ಒಮ್ಮೆ ಅವಕಾಶ ಸಿಕ್ಕಿರುವಂಥ ಮಾತೇನಿದೆ ಹೇಳಿದ್ರಲ್ಲ ಸರ್, ಅದು ತಗೊಳ್ಳಿ ವಾಪಸ್ಸು. ಸರ್, ಈ ಥರದ ಕಾರ್ಯಕ್ರಮಗಳಿಂದ ಮುಂಬರುವ ಪೀಳಿಗೆಗೆ ಯಾವ ಥರ ಒಂದು ಲಾಭಕಾರಿ ಆಗ್ಬೋದು ಸರ್? ಸರ್, ಜಗತ್ತಲ್ಲಿ ಇವತ್ತು ಎಲ್ರಿಗೂ ಶಾಂತಿ ಬೇಕು. ನಾವು ಗುಂಪುಗಾರಿಕೆ ಮಾಡ್ಕೊಂಡು ಹೋದರೆ ಎಲ್ಲಿಯೂ ಸುಖವಿಲ್ಲ. ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಕೂಡ ನಾವು ಎಷ್ಟು ಜಗಳ ಮಾಡ್ತೇವೆ. ಯಾಕಂತ ಹೇಳಿದರೆ ಜಗತ್ತಿನ ನಾವು ಚರಿತ್ರೆಯನ್ನು ಓದಿದರೆ ಅಲ್ಲಿ ಒಂದು ವಿಷಯ ನಮಗೆ ಗೊತ್ತಾಗುತ್ತೆ. ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಅತ್ಯಂತ ಹೆಚ್ಚು ಕ್ರೂರವಾಗಿ ಮನುಷ್ಯ ವರ್ತನೆ ಮಾಡಿದ್ದಾನೆ, ಹೆಚ್ಚು ರಕ್ತಪಾತ ಆಗಿದೆ. ಆದುದರಿಂದ ಇನ್ನು ಮುಂದೆ ಅಂಥದ್ದು ಆಗಬಾರ್ದು. ಎಲ್ಲರೂ ಶಾಂತಿಯಿಂದ ಬಂದು ಇದನ್ನೆಲ್ಲ ಕೇಳಿ ನಾವು ಸಹಿಷ್ಣುಗಳಾಗಿರಬೇಕು. ನಾವೆಲ್ಲ ಒಂದೇ ಕುಲದವರು, ಒಂದೇ ಪರಮಾತ್ಮನಿಂದ ಈ ಭೂಮಿಗೆ ಬಂದವರು ಎನ್ನುವುದನ್ನು ನೆನಪಿಟ್ಟುಕೊಂಡು ನಾವು ಇಲ್ಲಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬರ ಜೀವನವು ಸುಖವಾಗುತ್ತೆ. ಮಸೀದಿಗೆ ಪುನಃ ಬರಲಿಕ್ಕೆ ನನಗೆ ಆಹ್ವಾನ ಕೊಟ್ಟದ್ದಕ್ಕಾಗಿ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ.
ವೀಕ್ಷಕರೇ, ಬೆಳಗ್ಗೆಯಿಂದ ನಾನು ಇಲ್ಲಿಗೆ ಬಂದಂಥ ಗಣ್ಯರ ಅಭಿಪ್ರಾಯಗಳನ್ನು ತಗೊಳ್ತಾ ಇದ್ದೀನಿ. ಆ ಎಲ್ಲ ಅಭಿಪ್ರಾಯಗಳಲ್ಲಿ ಈ ಒಂದು ಅಭಿಪ್ರಾಯ ಸರಿ ಹೇಳ್ತಾ ಇರುವಂಥ ಒಂದು ಮಾತುಗಳು ಬಹಳ ವಿಶೇಷವಾಗಿದೆ. ಯಾಕಂದರೆ ನಾವು ಎಲ್ಲರೂ ಆ ಸೃಷ್ಟಿಕರ್ತನಿಂದ ಸೃಷ್ಟಿಪಟ್ಟವರು. ನಾವು ಒಂದೇ ತಂದೆ ತಾಯಿಯಿಂದ ಬಂದಂಥ ಮಾನವ ಕುಲದವರು. ನಾವು ಎಲ್ಲಿಯವರೆಗೆ ನೈಜ ಸೃಷ್ಟಿಕರ್ತನನ್ನು ಆರಾಧಿಸ್ತೀವೋ ಅಲ್ಲಿಯವರೆಗೆ ಏನೂ ಬಿಕ್ಕಟ್ಟುಗಳಲ್ಲೂ ಬರಲಿಕ್ಕಿಲ್ಲ. ನಾವು ಯಾವಾಗ ಸೃಷ್ಟಿಗಳನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಮಾತ್ರ ಬಿಕ್ಕಟ್ಟುಗಳು ಸ್ಟಾರ್ಟ್ ಆಗ್ತವೆ ಅನ್ನುವಂಥ ಮಾತುಗಳು, ಒಂದು ಅರ್ಥಪೂರ್ಣವಾದಂಥ ಮಾತುಗಳು ಸರ್ ಹೇಳ್ತಾ ಇದ್ದಾರೆ. ಸರ್, ತಮ್ಮ ಆಗಮನ ಈ ಥರದ ಒಂದು ಕಾರ್ಯಕ್ರಮಗಳಿಗೆ ಯಶಸ್ಸು ತಂದುಕೊಡುತ್ತೆ. ಯಾಕಂದರೆ ಇದು ಬರೀ ನಾವೇ ಮಾಡ್ಕೊಂಡ್ಬಿಟ್ರೆ ಇದಕ್ಕೊಂದು ಅರ್ಥ ಇರೋದಿಲ್ಲ. ಇದಕ್ಕೆ ನಿಮ್ಮಂಥ ಗಣ್ಯರು ಆಗಮಿಸಿ ಇದಕ್ಕೆ ಒಂದು ಬಣ್ಣ ತುಂಬಿದರೆ ಮಾತ್ರ ಈ ಥರದ ಒಂದು ಕಾರ್ಯಕ್ರಮಗಳು ಯಶಸ್ಸು. ಸರ್, ಖುಷಿ ಆಯಿತು. ಮೊಟ್ಟ ಮೊದಲ ಬಾರಿಗೆ ನಾವು ಅಷ್ಟೇ ಮಸೀದಿ ಅಂದರೆ ಏನು ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಒಳಗಡೆ ಹೇಗೆ ಏನು ಅನ್ನೋದು. ಬಟ್ ಇದೊಂಥರ ನಮಗೆ ಡಿಫ್ರೆಂಟ್ ಅನುಭವ ಇವತ್ತು ಬಂದಿರೋದು. ಓಕೆ, ನೈಸ್, ತುಂಬ ಚೆನ್ನಾಗಿದೆ. ಮೇಡಮ್, ಕೇಳುವಂಥ ಉದ್ದೇಶ ಒಂದೇ, ಸಿಂಪಲ್ ಆಗಿ. ಯಾಕಂದರೆ ಸ್ತ್ರೀ ಆಗಿದ್ದೀರಾ, ಸ್ತ್ರೀಯರಿಗೆ ಪ್ರವೇಶದ ಬಗ್ಗೆ ಭಾಳಷ್ಟು ಗೊಂದಲ ಇದೆ ಮಸೀದಿಯಲ್ಲಿ. ಅದಕ್ಕೋಸ್ಕರ ಈ ಥರ ಒಂದು ವಿಶೇಷವಾಗಿ ಒಂದು ಒಪಿನಿಯನ್ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಹೊರಗಡೆ ನಮ್ಮ ಸೊಸೈಟಿಯಲ್ಲಿ ಸ್ತ್ರೀಯರಿಗೆ ಮಸೀದಿಯಲ್ಲಿ ಪ್ರವೇಶವಿಲ್ಲ ಎನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ ಮೇಡಮ್. ಆದರೆ ಅದು ಸುಳ್ಳು. ಈ ಒಂದು ವಿಷಯದಲ್ಲಿ ನೀವೇನು ಹೇಳಿಕ್ ಬಯಸ್ತಾ ಇದ್ದೀವಿ? ಅವಕಾಶ ಇದೆ ಅಂತಾನೆ ಅಷ್ಟೇ ಹೇಳಿ ಮೇಡಮ್, ಸಾಕು, ಅದನ್ನೇ ಹೇಳ್ತಾರೆ. ಅವರು ಈಗ ನಾವು ಅವ್ರ ಹತ್ರ ಮಾತಾಡಿದ ವಿಷಯದಲ್ಲಿ ನಮಗೂ ಗೊತ್ತಿರ್ಲಿಲ್ಲ ಲೇಡೀಸಿಗೆಲ್ಲ ಇಲ್ಲಿ ಇದೆ, ಬರಕ್ಕೆಲ್ಲ ಇದೆ, ಅವಕಾಶ ಇದೆ ಅಂತ. ಈಗ ಅವ್ರು ಹೇಳಿದ ಪ್ರಕಾರ ನೋಡಿದ್ರೆ ಸಾಮಾನ್ಯ ಎಲ್ಲರಿಗೂ, ಮತ್ತೆ ಮುಸ್ಲಿಮ್ಸ್ ಅವ್ರು ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಬರ್ಬೋದು, ದೇವರನ್ನ ಆರಾಧನೆ ಮಾಡ್ಕೊಂಡು ಹೋಗ್ಬೋದು ಅಂತ ಈ ತರ ವಿಷಯಗಳೆಲ್ಲ ನಮಗೆ ಗೊತ್ತಿರ್ಲಿಲ್ಲ. ಈಗ ಇಲ್ಲಿ ಬಂದ ಮೇಲೆ ಅದು ಗೊತ್ತಾಗಿದ್ದು ನಮ್ಗೆ. ಮೇಡಮ್, ದಿನನಿತ್ಯ 5 ಸಲ ಪ್ರೇಯರಿಗೆ ಕಾಲ್ ಮಾಡ್ತಾರೆ, ಬನ್ನಿ ನಮಾಜಿನ ಕಡೆಗೆ ಅಂತೇಳಿ. ಅದರಲ್ಲಿ ಎಲ್ಲೂ ಕೂಡ ಉಲ್ಲೇಖಿತ ಇಲ್ಲ ಬರೀ ಮುಸಲ್ಮಾನರೇ ಬರ್ರಿ, ಬರೀ ಗಂಡಸರೇ ಬರ್ರಿ, ಬರೀ ಸ್ತ್ರೀಯರೇ ಬರ್ರಿ ಅಂತೇಳಿ. ಅದು ಒಂದು ಸೋಷಿಯಲ್ ಕಾಲ್ ಆಗಿರುತ್ತೆ ಮೇಡಮ್. ಎಲ್ಲರೂ ಕೂಡ ಬರ್ಬೋದು ಆ ಪ್ರೇಯರ್ ಟೈಮಲ್ಲಿ. ಇಲ್ಲಿ ಅಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಅಲ್ಲ, ಇದೆಲ್ಲದಕ್ಕೂ ಒಂದು ಇಮ್ಯಾಜಿನೇಷನ್, ಆ ಕಾನ್ಸೆಪ್ಟ್ ಬಗ್ಗೆ, ಮಸೀದಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ ಸ್ವಲ್ಪ. ಇಲ್ಲಿ ಭೇಟಿಗಿಂತ ಮುಂಚೆ ಏನಾದರೂ ಒಂದು ಭಾವನೆ, ಒಂದು ಕಲ್ಪನೆ, ಅದು ತಪ್ಪೋ ಸರಿನೋ ಏನಾದರೂ ಇತ್ತಾ ಮಸೀದಿಗೆ ತಗೊಂಡ್ಬಿಟ್ಟು? ಆ ಕಾನ್ಸೆಪ್ಟ್ ಬಗ್ಗೆ ಅಷ್ಟೊಂದು ಏನು ಗೊತ್ತೇ ಇರಲಿಲ್ಲ. ಇವತ್ತು ಬಂದಮೇಲೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇಂಟ್ರೆಸ್ಟ್ ಕ್ರಿಯೇಟ್ ಆಯ್ತು ಅದ್ರ ಬಗ್ಗೆ. ಈಗ ಅಂದ್ರೆ ಅಲ್ಲ ಅಂದ್ರೇನೆ ನಮಗೆ ಏನು ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಅವ್ರು ಮಾತಾಡಿದ್ಮೇಲೆ, ಅವ್ರು ಹೇಳಿದ್ಮೇಲೆ ಅವರು ಒಬ್ರು ಸೃಷ್ಟಿಕರ್ತರು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತು. ನಮ್ಮ ಒಂದು ಕರ್ತವ್ಯ ಕೂಡ ಹೌದು. ನಾವು ಪರಸ್ಪರ ಪ್ರೀತಿಯಿಂದ ನಮ್ಮ ಜೀವನವನ್ನು ಸಾಗಿಸಬೇಕು. ಅದೇ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿಕೊಂಡು ಈ ಥರದ ಒಂದು ಪ್ಲಾಟ್ಫಾರ್ಮ್ ಸಾರ್ವಜನಿಕರಿಗೆ ಓಪನ್ ಮಾಡಿದ್ದೀವಿ. ಹೋಪ್ ಇನ್ನು ಮುಂಬರುವ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚುವರಿ ಸಂಖ್ಯೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾ, ಈ ಥರದ ಒಂದು ಕಾರ್ಯಕ್ರಮಗಳಿಂದ ಮುಂಬರುವ ಪೀಳಿಗೆಗೆ ಯಾವ ಥರ ಒಂದು ಬೆನಿಫಿಟ್ ಆಗ್ಬೋದು ಮೇಡಮ್? ಅದೇ ಈಗ ನಮಗೇನು ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ನಮಗೆ ಸುಮಾರು ವಿಷಯಗಳು ತಿಳಿತು. ಅದೇ ಥರ ಇನ್ನು ಮುಂಬರುವ ಪೀಳಿಗೆಗಳಿಗೂ ಇಲ್ಲಿ ಬಂದ್ರೇನೆ ಅದ್ರದ್ದು ಏನು ಅಂತ ಈಗ ನಮಗೆ ಗೊತ್ತಾಗಿದೆ. ನಾವು 4 ಜನಕ್ಕೆ ಹೇಳ್ತೇವೆ, ಅವ್ರು ಬಂದು ಹಾಗೆ ಅದು ಇಂಪ್ರೂವ್ ಆಗ್ತಾ ಹೋಗ್ತದೆ. ಅಂದರೆ ಏನೋ ಒಂದು ಸಮಾಜದ ನಡುವೆ ಒಂದು ಮಿಸ್ಕನ್ಸೆಪ್ಷನ್ಗಳು ಏನಿದಾವಲ್ಲ, ಅದೆಲ್ಲ ಕ್ಲಿಯರ್ ಆಗುವಂಥ ಒಂದು ಪರಿಸ್ಥಿತಿ ಉಂಟಾಗ್ಬೋದು. ಧನ್ಯವಾದಗಳು ಮೇಡಮ್.